KCT ಪ್ರಿಪೇರ್ ಆಗ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ನನ್ನ ಎರಡನೇ ವಿಡಿಯೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಫಸ್ಟ್ ಚಾಪ್ಟರ್, ಸೆಕೆಂಡ್ ಪೀಸಲ್ಲಿ ಬರುವಂತಹ ಫಸ್ಟ್ ಚಾಪ್ಟರು ನಿಮ್ಗೆ ಗೊತ್ತಿರೋ ಹಾಗೆ ಹಾಲೋ ಆಲ್ಕೇನ್ಸ್ ಮತ್ತು ಹಾಲೋ ಅರಿನ್ಸ್ ಮತ್ತು ಹಾಲೋ ಅರಿನ್ಸ್ ಅನ್ನೋಂಥದ್ದು ಆರ್ಗ್ಯಾನಿಕಲ್ಲಿ ಬರುವಂಥ ಫಸ್ಟ್ ಚಾಪ್ಟರು. ಮತ್ತು ಇದು ನಿಮಗೆ ಇಂಪಾರ್ಟೆಂಟ್ ಚಾಪ್ಟರು. ಇದರಲ್ಲಿ ಮೇನ್ ನಿಮಗೆ ಕವರ್ ಆಗುವಂಥ ಟಾಪಿಕ್ಸ್ನ ನಾನು ನಿಮಗೆ ಡಿಸ್ಕಷನ್ ಮಾಡ್ಕೊಡ್ತೀನಿ. ಮತ್ತು ಇದರಲ್ಲಿ KCT ಕ್ವಶನ್ಸ್ ಕೂಡ ನಾನು ಡಿಸ್ಕಷನ್ ಮಾಡ್ಕೊಡ್ತೀನಿ. ತುಂಬ ಈಸಿ ಚಾಪ್ಟರು. ಫಸ್ಟ್ ಆಫ್ ಆಲ್ ನಿಮಗೆ ಆರ್ಗ್ಯಾನಿಕ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಆರ್ಗ್ಯಾನಿಕ್ ಅಂದ ತಕ್ಷಣ ಎಲ್ಲರೂ ರಿಯಾಕ್ಷನ್ಸು ಯಾವ ಥರ ಇರುತ್ತೆ ಅನ್ನೋಂಥ ಕನ್ಫ್ಯೂಷನ್ ಇರ್ತಾರೆ. ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಂದರೆ ತುಂಬ ಈಸಿ ಆಗಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಫಸ್ಟು ಯಾವುದೇ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಬರಲಿ, ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ ನಾವು ಪೊಲಾರಿಟಿನ ನೋಡ್ಕೊಬೇಕು. ಈ ಪೊಲಾರಿಟಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಚಾರ್ಜ್ ಆಫ್ ಎನ್ ಆಟಮ್. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಬರುವಂಥ ಕಾಂಪೌಂಡ್ಗೆ ಅದರ ಸ್ಟ್ರಕ್ಚರ್ ಬರೋದ ತಕ್ಷಣ ನೀವು ಫಸ್ಟ್ ಏನು ಅಸೈನ್ ಮಾಡಬೇಕು ಅಂದರೆ ಚಾರ್ಜನ್ನ ಅಸೈನ್ ಮಾಡೋಂಥದ್ದನ್ನ ಕಲಿಬೇಕು. ಚಾರ್ಜ್ ಹೇಗೆ, ಈಗ R ಬಾಂಡ್ X ಅಂತ ಬರೆದಿದ್ದೀನಲ್ವ, R ಬಾಂಡ್ X ಅಂತ ಬರೆದಾಗ ನಿಮಗೆ ಫಸ್ಟು ಈ ಸ್ಟ್ರಕ್ಚರ್ ಬರೋದ ತಕ್ಷಣ Rಗೆ ಯಾವ ಚಾರ್ಜ್ ಬರುತ್ತೆ, Xಗೆ ಯಾವ ಚಾರ್ಜ್ ಬರುತ್ತೆ, R ಕ್ಯಾರೀಸ್ ವಿಚ್ ಚಾರ್ಜ್, X ಕ್ಯಾರೀಸ್ ವಿಚ್ ಚಾರ್ಜ್ ಅನ್ನೋಂಥದ್ದು ನಿಮಗೆ ಬರಬೇಕು. ಆವಾಗ ನಿಮಗೆ ಆರ್ಗ್ಯಾನಿಕ್ ಅನ್ನೋಂಥದ್ದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಬಾಂಡ್ ಬ್ರೇಕಿಂಗ್ ಇಟ್ ಶುಡ್ ಬಿ ಲೀಡಿಂಗ್ ಥ್ರೂ ದ ಇಂಟರ್ಮೀಡಿಯೇಟ್ ಕಾಂಪೌಂಡ್. ಇಂಟರ್ಮೀಡಿಯೇಟ್ಸ್ ಅಂದರೆ ದ ಕಾಂಪೌಂಡ್ ಆರ್ ಎನಿ ಸ್ಪೀಸೀಸ್ ಕಂಟೈನಿಂಗ್ ಚಾರ್ಜಸ್. ಆ ಚಾರ್ಜಸಲ್ಲಿ ನಮಗೆ ಪ್ಲಸ್ ಚಾರ್ಜಸ್ ಬರುತ್ತೆ, ಮೈನಸ್ ಚಾರ್ಜಸ್ ಬರುತ್ತೆ, ಅದ್ರ ಜೊತೆಗೆ ಪ್ರೀ ರ್ಯಾಡಿಕಲ್ಸ್ ಕೂಡ ಬರುತ್ತೆ. ಈ ಪ್ಲಸ್ ಚಾರ್ಜ್ ಯಾವುದಕ್ಕೆ ಬರ್ತಾ ಇದೆ, ಮೈನಸ್ ಚಾರ್ಜ್ ಯಾವುದಕ್ಕೆ ಬರ್ತಾ ಇದೆ ಅನ್ನೋಂಥದ್ದನ್ನು ನೀವು ಫಸ್ಟು ಗ್ರ್ಯಾಸ್ ಮಾಡೋದಾದರೆ, ಅದ್ರ ಕೇಳ್ಕೊಳ್ಳೋದಾದರೆ ಯಾವುದೇ ರಿಯಾಕ್ಷನ್ಸ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಪ್ರಾಡಕ್ಟ್ನ ಸಬ್ಸ್ಟಿಟ್ಯೂಷನ್ ಮಾಡಿ ಅಥವಾ ರಿಪ್ಲೇಸ್ಮೆಂಟ್ ಮಾಡಿ ಇದೇ ಪ್ರಾಡಕ್ಟ್ ಬರುತ್ತೆ ಅನ್ನೋಂಥದ್ದನ್ನು ನಾವು ತಿಳಿಬೋದು. ಸೊ ಈ CETಗೆ ಬರುವಂಥ ನೀವೇನು ಮಾಡಬೇಕು ಅಂದರೆ ಫಸ್ಟು ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ ಪೊಲಾರಿಟೀಸ್ನ ಸ್ವಲ್ಪ ಡಿರೈವ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಬೇಸಿಕ್ಸಲ್ಲಿ ಬರುವಂಥದ್ದು. ಯಾವ ಬೇಸಿಕ್ಸಲ್ಲಿ ಬರುವಂಥದ್ದು ಆರ್ಗ್ಯಾನಿಕ್ ಬೇಸಿಕ್ಸ್ ಅಂದರೆ ಎಲೆಕ್ಟ್ರೋಫೈಲ್ ಅಂದರೆ ಏನು, ನ್ಯೂಕ್ಲಿಯೋಫೈಲ್ ಅಂದರೆ ಏನು, ನ್ಯೂಕ್ಲಿಯೋಫೈಲ್ ಮತ್ತು ಇವೆರಡರ ಜೊತೆಗೆ ಪ್ರೀ ರ್ಯಾಡಿಕಲ್ಸ್. ಈ ಎಲೆಕ್ಟ್ರೋಫೈಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವುದೇ ಒಂದು ಕಾಂಪೌಂಡ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಅಥವಾ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುವಂತಹ ಕಾಂಪೌಂಡ್ಸ್ನ ನಾವೆಂತ ಕರಿತೀವಿ, ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಕ್ಯಾರೀಸ್ ಎ ನೆಗೆಟಿವ್ ಚಾರ್ಜ್, ಸೊ ಅದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಪ್ರೀ ರ್ಯಾಡಿಕಲ್ಸ್ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬರುತ್ತೆ ಎನಿ ಕಾಂಪೌಂಡ್ ಆಟಮ್ಸ್ ಕ್ಯಾರಿಂಗ್ ಎ ಸಿಂಗಲ್ ಎಲೆಕ್ಟ್ರಾನ್ಸ್, ಆಡ್ ಎಲೆಕ್ಟ್ರಾನ್ಸ್ ಕ್ಯಾರಿ ಮಾಡಿದ್ರೆ ಅದನ್ನ ನಾವು ಪ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಸೊ ಇದನ್ನು ನಿಮಗೆ ಕ್ಲಾರಿಟಿ ಇರಬೇಕು. ಇದರ ಜೊತೆಗೆ ಇನ್ನು ಏನು ನಿಮಗೆ ಬೇಸಿಕ್ಸ್ ಬೇಕು ಆರ್ಗ್ಯಾನಿಕಲಿ ಅಂದರೆ ಒಂದು IUPAC. ಸೊ ಇದು ತುಂಬ ಇಂಪಾರ್ಟೆಂಟ್ ಬೇಸಿಕ್ಸ್ಗೆ. IUPAC ಯಾಕೆ ಇಂಪಾರ್ಟೆಂಟ್ ಅಂದರೆ ನಾವು ರಿಯಾಕ್ಷನ್ ಮಾಡೋದು ಬರುತ್ತೆ, ಆ ರಿಯಾಕ್ಷನ್ ಬಂದರೆ ಆಗೋದಿಲ್ಲ. CETಯಲ್ಲಿ ಕೇಳುವಂತಹ IUPAC ನೇಮ್ ಯಾವುದು ಅಂತ ಐಡೆಂಟಿಫೈ ಮಾಡೋದು ಬಂದರೆ ನಮಗೆ ಈಸಿಯಾಗಿ ಯಾವುದೋ ಒಂದು ರಿಯಾಕ್ಷನ್ಸ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿ ಆನ್ಸರ್ಸ್ನ ಮಾಡ್ಬೋದು. IUPACನ ನಾವು ಸಪ್ರೇಟಾಗಿ ಹೇಳ್ಕೊಡ್ಬೇಕಾಗುತ್ತೆ. ಅದನ್ನು ಬೇಕಾದ್ರೆ ನಾನು ಸಪ್ರೇಟ್ ವೀಡಿಯೋ ಮಾಡಿಕೊಡ್ತೀನಿ. ರೂಲ್ಸು ಟೆಕ್ನಿಕ್ಸು ಅದರ ಬಗ್ಗೆ ನಾನು IUPACನ ಡಿಸ್ಕಷನ್ ಮಾಡಿಕೊಡ್ತೀನಿ. ಈಗ ನನಗೆ ಆರ್ಗ್ಯಾನಿಕಲಿ ಈ ಚಾಪ್ಟರ್ಗೆ ಬೇಕಾಗುವಂತಹ ಕಾನ್ಸೆಪ್ಟ್ಸ್ನ ನಾನು ಮಾತ್ರ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಅದನ್ನು ನೀವು ಸ್ಕಿಪ್ ಮಾಡಿದರೆ ನೋಡಿ, ಈಸಿ ಇರುತ್ತೆ. ಸೊ ಅದನ್ನು ಕಲ್ಕೊಂಡು ಹೋಗ್ಬೋದು. ಓಕೆನಾ? ಸೊ ನೆಕ್ಸ್ಟ್, ಇವತ್ತು ನಾನು ಡಿಸ್ಕಷನ್ ಮಾಡುವಂಥ ಆರ್ಗ್ಯಾನಿಕ್ ಚಾಪ್ಟರಲ್ಲಿ ಮೇನ್ ಒಂದು ಆಪ್ಟಿಕಲ್ ಐಸೋಮರ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದು ಕ್ವಶನ್ಸ್ನ 100% ಕ್ವಶನ್ಸ್ ಕೇಳ್ತಾ ಇದ್ದೇನೆ, ರಿಪೀಟಾಗಿ ಕೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಟಾಪಿಕ್ ತೊಗೊಂಡಿದ್ದೀನಿ. ಮತ್ತು ಈ ಹಾಲೋ ಆಲ್ಕೇನ್ಸಲ್ಲಿ ಬರುವಂಥದ್ದು SN1 SN2 ರಿಯಾಕ್ಷನ್ಸು, E1 E2 ರಿಯಾಕ್ಷನ್ಸ್, ಎಲಿಮಿನೇಷನ್ 1 ಎಲಿಮಿನೇಷನ್ 2 ರಿಯಾಕ್ಷನ್ಸ್ ಕೇಳ್ತಾ ಇದ್ದೇನೆ. ಮತ್ತು ಇದ್ರ ಜೊತೆಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಕಾನ್ಸೆಪ್ಟ್ಸು ತುಂಬ ರಿಪೀಟ್ ಆಗಿದೆ, ಅದನ್ನು ನಾನು ತೊಗೊಂಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸು, ಅದರಲ್ಲಿ ಯಾವ ಕ್ವಶನ್ಸ್ ಬಂದಿದೆ, ಈಸಿಯಾಗಿ ಆ ಕ್ವಶನ್ಸ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಏನೇನು ಈ ಸಿನಾಪ್ಸಿಸು ಕ್ವಿಕ್ ರಿವಿಷನ್ ತೊಗೊಂಡ್ಬಿಡೋಣ ಆದಷ್ಟು ಬೇಗ. ಕ್ವಶನ್ಸ್ಗೆ ಹೋಗೋಕ್ಕೆ ಮೊದಲು ಈ ಚಾಪ್ಟ್ರಲ್ಲಿ ಬರುವಂಥ ಕ್ವಿಕ್ ರೀಸನ್ಸ್ನ ನಾನು ಹೇಳ್ಕೊಟ್ಬಿಡ್ತೀನಿ. ಮತ್ತು ಇದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ನೋಡಿ, ಫಸ್ಟು ಯಾವುದೇ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ತೊಗೊಳ್ಳಿ. ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ ನಮಗೆ ಫಸ್ಟು ಬರುವಂಥದ್ದು ಸ್ಟ್ರಕ್ಚರ್ ಆದಮೇಲೆ ಬರುವಂಥದ್ದು ಪ್ರಿಪರೇಷನ್ಸ್. ಸೊ ಆಲ್ಕೇನ್ಸಲ್ಲಿ ಯಾವ್ಯಾವ ಪ್ರಿಪ್ರೇಷನ್ಸ್ ಅಂತ ನೀವು ಆಲ್ರೆಡಿ ಥಿಯರಿಯಲ್ಲಿ ಸ್ಟಡಿ ಮಾಡಿದ್ದೀರಾ. ನಾನು ಇದರಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡೋದಿಲ್ಲ. ಈಗ ಯಾವುದೇ ಒಂದು ರಿಯಾಕ್ಷನ್ ತೊಗೊಂಡ್ರೆ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ.
ಈಗ ಡಾರ್ಜನ್ಸ್ ರಿಯಾಕ್ಷನ್ ತೊಗೊಂಡಿದ್ದಾರೆ. ಡಾರ್ಜನ್ಸ್ ರಿಯಾಕ್ಷನ್ ಅನ್ನುವಂಥದ್ದು ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹಲೈಡ್. ಏನು ಪ್ರಿಪೇರ್ ಮಾಡ್ತಾ ಇದ್ದೀವಿ? ಆಲ್ಕೈಲ್ ಹಲೈಡ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆಲ್ಕೈಲ್ ಹಲೈಡ್ನ ಪ್ರಿಪೇರ್ ಮಾಡ್ತಾ ಇರೋದು ಏನರಿಂದ ಅಂದರೆ ಆಲ್ಕೋಹಾಲ್ಸಿಂದ. ನಮಗೆ ಫಸ್ಟು ಯಾವುದೇ ಒಂದು ರಿಯಾಕ್ಷನ್ ಬಂದ ತಕ್ಷಣ ಏನನ್ನ ಪ್ರಿಪೇರ್ ಮಾಡ್ತಾ ಇದ್ವಿ, ಏನರಿಂದ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಫಸ್ಟು ಮೈಂಡಿಗೆ ಬಂತು ಅಂದರೆ ಸ್ವಲ್ಪ ನೀವು 50% ಸಕ್ಸಸ್ ಆದಂಗೆ, ಓಕೆನಾ? ಸೊ ಅದಕ್ಕೋಸ್ಕರ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಆರ್ಗ್ಯಾನಿಕ್ ಎವಾಪ್ರೇಷನ್ ಸಬ್ಜೆಕ್ಟ್ ಅಂತಾರೆ, ಪ್ರಾಕ್ಟೀಸ್ ಮಾಡಿ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಡಾರ್ಜನ್ಸ್ ರಿಯಾಕ್ಷನ್ ಅಂದ ತಕ್ಷಣ ನೀವು ಒಂದು ರಿಯಾಕ್ಷನ್ ಬರ್ಕೊಂಡಿದ್ದಾದಮೇಲೆ ಏನೇನು ಪಾಯಿಂಟ್ಸ್ನ ತೊಗೊಬೋದು ಅಂದರೆ ಇದು ಏನಕ್ಕೆ ಇಂಪಾರ್ಟೆಂಟು ನೋಡಿ. ಇಲ್ಲಿ ನಾನು ಪಾಯಿಂಟ್ಸ್ನ ಮಾಡ್ಕೊಂಬಂದಿದ್ದೀನಿ. ಇದೇ ಥರ ನೀವು ಪ್ರತಿ ರಿಯಾಕ್ಷನ್ಸ್ಗೂ ಪಾಯಿಂಟ್ ಮಾಡಿದ್ರೆ CET-ಯಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ಸ್ ಮಾಡ್ಬೋದು. ಇದು ಬೆಸ್ಟ್ ಮೆಥಡ್. ಏನಕ್ಕೆ? ಆಲ್ಕೈಲ್ ಹಲೈಡ್ನ ಪ್ರಿಪೇರ್ ಮಾಡಲಿಕ್ಕೆ ಬೆಸ್ಟ್ ಮೆಥಡ್ ಅಂತ ನಾನು ಕೊಟ್ಟಿದ್ದಾನೆ. ಬೆಸ್ಟ್ ಮೆಥಡ್ ಅಂತ ಕೊಡಬೇಕಾದ್ರೆ ರೀಸನ್ ಇರಬೇಕಲ್ವಾ? ರೀಸನ್ ಏನು ಅಂದರೆ ಗುಡ್ ಹೀಲ್ಡ್ ಬರುತ್ತೆ ಅಂತ. ಯಾವುದೇ ಒಂದು ಕಾಂಪೌಂಡ್ನ ನಾವು ಪ್ರಿಪೇರ್ ಮಾಡೋದೇನಕ್ಕೆ ಅಂದರೆ 100% ಹೀಲ್ಡ್ ಬರಬೇಕಂತ. 100% ಹೀಲ್ಡ್ ಬರಬೇಕಾದ್ರೆ ಅದನ್ನು ಗುಡ್ ಹೀಲ್ಡ್ ಅಂತ ಕರಿತೀವಿ. ಸೊ ಈ ಗುಡ್ ಹೀಲ್ಡ್ ಯಾಕೆ ಬರುತ್ತೆ ಅಂದರೆ ನೋಡಿ, ಫಾರ್ಮೇಷನ್ ಆಗುವಂಥ ಆಲ್ಕೈಲ್ ಹಲೈಡು ಸಾಲ್ಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಸಾಲ್ಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಆ ಫಾರ್ಮೇಷನ್ ಆಗೋಂಥ ಬೈ ಪ್ರಾಡಕ್ಟ್ HCl ಆಗಿರ್ಬೋದು ಮತ್ತು SO2 ಗ್ಯಾಸ್ ಆಗಿರ್ಬೋದು, ಇವೆರಡೂ ಕೂಡ ಗ್ಯಾಸ್ ಆಗಿರೋದ್ರಿಂದ ಪ್ರಾಡಕ್ಟ್ಸಿಂದ ಏನಾಗ್ಬಿಡ್ತದೆ, ಗ್ಯಾಸಸ್ ಆಗಿ ಎಸ್ಕೇಪ್ ಆಗಿ ಹೋಗ್ಬಿಡುತ್ತೆ. ಎಸ್ಕೇಪ್ ಆಗಿ ಹೋದಾಗ ಆಲ್ಕೈಲ್ ಹಲೈಡ್ ಮಾತ್ರ R ಬಾಂಡ್ X, R ಬಾಂಡ್ Cl ಮಾತ್ರ ಉಳ್ಕೊಳ್ಳುತ್ತೆ. ಸೊ ಅದರಿಂದ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ದ ಆಲ್ಕೈಲ್ ಹಲೈಡ್ ಅಂತ ಕರಿತೀವಿ. ಮತ್ತು ಇದರಲ್ಲಿ ಯಾವ್ದು ಪ್ರಿಪೇರ್ ಮಾಡ್ಬೋದು ಅಂದರೆ ಆಲ್ಕೈಲ್ ಕ್ಲೋರೈಡ್ನ ಮಾತ್ರ ಪ್ರಿಪೇರ್ ಮಾಡ್ಬೋದು. ಏನನ್ನ ಪ್ರಿಪೇರ್ ಮಾಡ್ಬೋದು? ಆಲ್ಕೈಲ್ನ ಕ್ಲೋರೈಡ್ನ ಮಾತ್ರ ಪ್ರಿಪೇರ್ ಮಾಡ್ಬೋದು. ಯಾಕೆ ಆಲ್ಕೈಲ್ ಬ್ರೋಮೈಡು, ಆಲ್ಕೈಲ್ ಹೈಡ್ರೈಡ್ನ ಪ್ರಿಪೇರ್ ಮಾಡಲಿಕ್ಕಾಗಲ್ಲ ಅಂದರೆ ಅದಕ್ಕೆ ರೀಸನ್ಸ್ ನೋಡಿ. SOBr2 ನೋಡಿ, ನಮಗಿಲ್ಲಿ ಥಯೋನಿಲ್ ಕ್ಲೋರೈಡ್ ತೊಗೊಂಡಿದ್ದೀವಿ. ಪಿರಿಡಿನ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನಲ್ಲಿ ಥಯೋನಿಲ್ ಕ್ಲೋರೈಡ್ ತೊಗೊಂಡಿದ್ದೀವಿ. ಅದೇ ಥರನೇ SOBr2 ತೊಗೊಂಡ್ರೆ ನಾವು ಬ್ರೋಮಿನ್ ಪ್ರಿಪೇರ್ ಮಾಡಲಿಕ್ಕೆ ಆಗೋದು. ಆದರೆ SOBr2 ಏನಾಗುತ್ತೆ, ಅನ್ಸ್ಟೇಬಲ್ ಕಾಂಪ್ಲೆಕ್ಸ್, ಬಾಂಡ್ ಸ್ಟೆಬಿಲಿಟಿ ಇರಲ್ಲ, ಈಸಿಯಾಗಿ ಡಿಕಂಪೋಸಿಷನ್ ಆಗಿ ಬ್ರೋಮಿನ್ ಗ್ಯಾಸ್ ರಿಲೀಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅನ್ಸ್ಟೇಬಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಆಗಲ್ಲ. SO2 ಅನ್ನೋ ಕಾಂಪೌಂಡೇ ಎಕ್ಸಿಸ್ಟ್ ಆಗಲ್ಲ. SO2 ಅನ್ನೋ ಕಾಂಪೌಂಡೇ ಫಾರ್ಮೇಷನ್ ಆಗಲ್ಲ. ಸೊ ಅಯೋಡಿನ್ನ ಪ್ರಿಪೇರ್ ಮಾಡಲಿಕ್ಕಾಗಲ್ಲ. ಓನ್ಲಿ ನಾವು ಅಯನ್ ಪ್ರಿಪೇರ್ ಮಾಡ್ಬೋದು ಅಂದರೆ ಆಲ್ಕೈಲ್ ಕ್ಲೋರೈಡ್ನ ಪ್ರಿಪೇರ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ರಿಯಾಕ್ಷನ್ ಇಂಪಾರ್ಟೆಂಟ್. ಈಗ ನಾನು ಈ ಡಾರ್ಜನ್ಸ್ ರಿಯಾಕ್ಷನ್ ಹೆಡ್ಡಿಂಗ್ ತೊಗೊಂಡು ಏನೇನ ಪ್ರಿಪೇರ್ ಮಾಡಿದೆ, ಏನೇನ ಡಿಸ್ಕಷನ್ ಮಾಡಿದೆ, ಇದೇ ಥರನೇ ಎಲ್ಲ ರಿಯಾಕ್ಷನ್ಸ್ಗೂ ನೀವು ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆಯಾ, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಇದರಲ್ಲಿ ಏನಾದ್ರು ಎಕ್ಸೆಪ್ಷನ್ಸ್ ಇದೆಯಾ, ಇದನ್ನೇ ಪ್ರಿಪೇರ್ ಮಾಡೋಕ್ಕಾಗುತ್ತಾ, ಇನ್ನೊಂದು ಪ್ರಿಪೇರ್ ಮಾಡೋಕ್ಕಾಗಲ್ವಾ ಅನ್ನುವಂತಹ ಪಾಯಿಂಟ್ಸ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ, ಪ್ರತಿ ರಿಯಾಕ್ಷನ್ಸ್ಗೂ ನೋಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ರಿಯಾಕ್ಷನ್ಸ್ನ ತೊಗೊಂಡು ನಾನು ನಿಮಗೆ ನೋಟ್ ಮಾಡಿಕೊಟ್ಟಿದ್ದೀನಿ, ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ರಿಯಾಕ್ಷನ್ಸ್ ನಾನು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ರಿಯಾಕ್ಷನ್ಸ್ ನೋಡಿ, ಪಿಂಕಿಲ್ಸ್ಟಿನ್ ರಿಯಾಕ್ಷನಲ್ಲಿ ನಾವು ಆಲ್ಕೈಲ್ ಅಯೋಡೈಡ್ನ ಮಾತ್ರ ಪ್ರಿಪೇರ್ ಮಾಡ್ಬೋದು. ಏನು ಪ್ರಿಪೇರ್ ಮಾಡ್ಬೋದು? ಆಲ್ಕೈಲ್ ಹಲೈಡ್, R ಬಾಂಡ್ I, ಆಲ್ಕೈಲ್ ಅಯೋಡೈಡ್ನ ಮಾತ್ರ ಈ ಪಿಂಕಿಲ್ಸ್ಟಿನ್ ರಿಯಾಕ್ಷನ್ಸಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು. ಯಾಕೆ ಆಲ್ಕೈಲ್ ಅಯೋಡೈಡ್ನ ಪ್ರಿಪೇರ್ ಮಾಡ್ಬೋದು ಮತ್ತು ಯಾಕೆ ಬೇರೆದನ್ನು ಪ್ರಿಪೇರ್ ಮಾಡಲಿಕ್ಕಾಗಲ್ಲ ಅನ್ನೋದಕ್ಕೆ ರೀಸನ್ಸ್ ಇರುತ್ತೆ ನೋಡಿ. NaBr ಏನಾಗುತ್ತೆ, ಇನ್ಸಾಲ್ಯುಬಲ್ ಆಗುತ್ತೆ. ಡ್ರೈ ಅಸಿಟೋನ್ಸಲ್ಲಿ ಇನ್ಸಾಲ್ಯುಬಲ್ ಆಗುತ್ತೆ. NaI ಏನಾಗುತ್ತೆ, ಸಾಲ್ಯುಬಲ್ ಆಗುತ್ತೆ. ಸಾಲ್ಯುಬಲ್ ಆಗೋದ್ರಿಂದ RBr ಜೊತೆಗೆ ನಾವು ಈಸಿಯಾಗಿ ನಾವೇನು ಮಾಡ್ಬೋದು, ಆ ಬಾಂಡ್ನ ಫಾರ್ಮೇಷನ್ ಮಾಡ್ಬೋದು. ಮತ್ತು ಇದು ಸಾಲ್ಯುಬಲ್ ಆಗೋದ್ರಿಂದ ಈಕ್ವಿಲಿಬ್ರಿಯಮ್ ಏನಾಗುತ್ತೆ ಅಂದರೆ ಈಸಿಯಾಗಿ ಆಲ್ಕೈಲ್ ಹಲೈಡ್ ಕಡೆಗೆ ರೈಟ್ ಸೈಡ್ ಅಂದರೆ ಪ್ರಾಡಕ್ಟ್ಸ್ ಕಡೆಗೆ ಈಸಿಯಾಗಿ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗೋದ್ರಿಂದ ಫೇವರ್ ಮಾಡುತ್ತೆ. ಅದರಿಂದ ಡ್ರೈ ಅಸಿಟೋನ್ ಈಸ್ ದ ಮೇನ್ ಏನು ಯೂಸ್ ಮಾಡ್ತಾರೆ ಅಂದರೆ ಈಕ್ವಿಲಿಬ್ರಿಯಮ್ ಶಿಫ್ಟ್, ಯಾವ ಕಡೆಗೆ ಫಾರ್ವರ್ಡ್ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾರೆ ಅನ್ನುವಂತಹ ಕಾನ್ಸೆಪ್ಟು ಇದರಲ್ಲಿ ನಾವು ಪಿಂಕಿಲ್ಸ್ಟಿನ್ ರಿಯಾಕ್ಷನ್ಸಲ್ಲಿ ನೋಡ್ತೀವಿ. ಸೊ ಈ ಥರ ನಾವು ಪಾಯಿಂಟ್ಸ್ನ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸ್ವಾಟ್ಸ್ ರಿಯಾಕ್ಷನ್ ಬಂದಾಗ, ಸ್ವಾಟ್ಸ್ ರಿಯಾಕ್ಷನ್ಸಲ್ಲಿ ನೋಡಿ ಆಲ್ಕೈಲ್ ಫ್ಲೋರೈಡ್ನ ಮಾತ್ರ ಪ್ರಿಪೇರ್ ಮಾಡ್ಬೋದು ಬೈ ಯೂಸಿಂಗ್ ಮೆಟಾಲಿಕ್ ಫ್ಲೋರೈಡ್ಸ್. ಇಲ್ಲಿ ಆಲ್ಕೈಲ್ ಫ್ಲೋರೈಡ್ಸ್ನ ಪ್ರಿಪೇರ್ ಮಾಡ್ಬೋದು ಅಂತ ನಾವು ಸ್ಟಡಿ ಮಾಡಿಬಿಡ್ತೀವಿ ಥಿಯರಿಯಲ್ಲಿ. ಮತ್ತು ಹೇಗೆ ಪ್ರಿಪೇರ್ ಮಾಡ್ಬೋದು ನೋಡಿ, ಇದರಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ಯಾವ ಮೆಥಡ್ನ ಯೂಸ್ ಮಾಡ್ತಾರೆ ಅಂದರೆ ಸ್ವಾಟ್ಸ್ ರಿಯಾಕ್ಷನ್ಸ್ನ ಯೂಸ್ ಮಾಡ್ತಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಿರಬೇಕು. ಕ್ಲೋರೋಫ್ಲೋರೋಕಾರ್ಬನ್ಸ್ ಅನ್ನೋ CFCsನ ಪ್ರಿಪೇರ್ ಮಾಡಲಿಕ್ಕೆ ಯಾವ ಮೆಥಡ್ನ ಯೂಸ್ ಮಾಡ್ತಾರೆ ಅಂದರೆ ಸ್ವಾಟ್ಸ್ ರಿಯಾಕ್ಷನ್ನ ಯೂಸ್ ಮಾಡ್ತಾರೆ, ಆಲ್ಕೈಲ್ ಫ್ಲೋರೈಡ್ಸ್ ಆಗಿ ಪ್ರಿಪೇರ್ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಅನ್ಸ್ಟಿಕ್ಕರ್ ರಿಯಾಕ್ಷನ್ ಅನ್ನುವಂಥದ್ದು ಕೂಡ ಒಂದು ರಿಯಾಕ್ಷನ್ ಇದೆ. ಈ ಅನ್ಸ್ಟಿಕ್ಕರ್ ರಿಯಾಕ್ಷನ್ನಲ್ಲಿ ನಾವೇನ ಪ್ರಿಪೇರ್ ಮಾಡ್ಬೋದು ಅಂದರೆ ಆಲ್ಕೈಲ್ ಬ್ರೋಮೈಡ್ನ ಪ್ರಿಪೇರ್ ಮಾಡ್ಬೋದು.
ನೋಡಿ, ಆಲ್ಕೈಲ್ ಬ್ರೋಮೈಡ್ನ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. O ಮೈನಸ್ Ag ಇದು ಆಲ್ಕೈಲ್ ಬ್ರೋಮೈಡ್ನ ಪ್ರಿಪೇರ್ ಮಾಡಲಿಕ್ಕೆ RCOOAg ತೊಗೊಂಡಿದ್ದೀವಿ. ಮತ್ತು ಬ್ರೋಮಿನ್ನ ಇನ್ ಪ್ರೆಸೆನ್ಸ್ ಆಫ್ CCl4 ಅಲ್ಲಿ ನಾವೇನು ಮಾಡ್ತಾಯಿದ್ವಿ, ರಿಯಾಕ್ಟ್ ಮಾಡ್ತಾಯಿದ್ವಿ. ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಬ್ರೋಮಿನ್ 2 ಇದೆ ಅಲ್ವಾ, ಈ ಬ್ರೋಮಿನ್ ಬಾಂಡ್ ಬ್ರೋಮಿನ್, ಈ ಒಂದು ಬ್ರೋಮಿನ್ ಏನಾಗ್ಬಿಡುತ್ತೆ, ಇಲ್ಲಿ Agಗೆ ಪ್ಲಸ್ ಇರುತ್ತೆ. Agಗೆ ಪ್ಲಸ್ ಇದ್ದಾಗ Ag ಪ್ಲಸ್ ಮತ್ತು Br ಜೊತೆಗೆ ಕಾಂಬಿನೇಷನ್ ಆಗಿ ನಮಗೇನು ಬರುತ್ತೆ, AgBr ಬರುತ್ತೆ. ಅದ್ರ ಜೊತೆಗೆ ಈಗ AgBr ಹೊರಡೋದ್ಮೇಲೆ ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಅಂದರೆ ರೆಸನೆನ್ಸ್ಗೆ ಇನ್ವಾಲ್ವ್ ಆಗಿ, ರೆಸನೆನ್ಸ್ಗೆ ಇನ್ವಾಲ್ವ್ ಆದಾಗ ಡಬಲ್ ಬಾಂಡ್ O ಆಗುತ್ತೆ. ಡಬಲ್ ಬಾಂಡ್ O ಆದಾಗ CO2 ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಆವಾಗ ಈ ಬಾಂಡು R ಮೈನಸ್ ಆಗಿ ಬರುತ್ತೆ. ಯಾವಾಗ R ಮೈನಸ್ ಆಗಿ ಬರುತ್ತಾ ಈ ಬ್ರೋಮಿನ್ ಜೊತೆಗೆ ಅದು ಕಂಬೈನೇಷನ್ ಆಗಿ ನಮಗೇನು ಬರುತ್ತೆ ಅಂದರೆ RBr ಅನ್ನೋಂಥ ಕಾಂಪೌಂಡ್ ಇಲ್ಲಿ ಬರುತ್ತೆ ನೋಡಿ. RBr ಆಲ್ಕೈಲ್ ಬ್ರೋಮೈಡ್ ಅನ್ನುವಂಥ ಕಾಂಪೌಂಡು ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ದಿಸ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಕಾಲ್ಡ್ ಆ್ಯಸ್ ಎ ಡಿಕ್ಕರ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಇದರಲ್ಲಿ ಪ್ರೈಮರಿನ ನಾವು ಈಸಿಯಾಗಿ ಹೈಲ್ಡಾಗಿ ಪ್ರಿಪೇರ್ ಮಾಡ್ಬೋದು, ಸೆಕೆಂಡ್ರಿ ನೆಕ್ಸ್ಟು ಮತ್ತು ಟರ್ಷರಿ ಆಲ್ಕಲೈಡ್ನ ಪ್ರಿಪೇರ್ ಮಾಡ್ಬೋದು. ಸೊ ಪ್ರೈಮರಿ ಆಲ್ಕಲೈಡ್ನ ನಾವು ಮೇಜರಾಗಿ ಪ್ರಿಪೇರ್ ಮಾಡ್ತೀವಿ ಅನ್ಸ್ಟಿಕ್ಕರ್ ರಿಯಾಕ್ಷನಲ್ಲಿ ಅನ್ನೋಂಥದ್ದನ್ನು ಕೂಡ ನಾವು ಅದನ್ನು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಇದನ್ನು ನಾವು ಅನ್ಸ್ಟಿಕ್ಕರ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ಸೊ ನಿಮ್ಗೆ ಕ್ವಶನ್ ಕೇಳ್ಬೋದು, ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅನ್ಸ್ಟಿಕ್ಕರ್ ರಿಯಾಕ್ಷನಲ್ಲಿ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ನಾವು ಹೇಳ್ಬೋದು. RBrನ ನಾವಿಲ್ಲಿ ಪ್ರಿಪೇರ್ ಮಾಡ್ಬೋದು. ಓಕೆನಾ. ನೋಡಿ, ಬರ್ನ್ ಬಾಮ್ ಸಿಮೋನಿ ರಿಯಾಕ್ಷನ್ ಅನ್ನೋಂಥದ್ದು, ಈ ರಿಯಾಕ್ಷನ್ನು ಬಂದು ಬರ್ನ್ ಬಾಮ್ ಸಿಮೋನಿ ರಿಯಾಕ್ಷನ್ ಅಂತೇಳಿ. ಈ ಬರ್ನ್ ಬಾಮ್ ಸಿಮೋನಿ ರಿಯಾಕ್ಷನ್ನು ಎಕ್ಸ್ಟೆಂಡೆಡ್ ಟು ದ ಅನ್ಸ್ಟಿಕ್ಕರ್ ರಿಯಾಕ್ಷನ್. ಅನ್ಸ್ಟಿಕ್ಕರ್ ರಿಯಾಕ್ಷನಲ್ಲಿ ನಾವು ಏನು ಪ್ರಿಪೇರ್ ಮಾಡಿದ್ದೀವಿ ಅಂದರೆ ಆಲ್ಕೈಲ್ ಬ್ರೋಮೈಡ್ನ ಪ್ರಿಪೇರ್ ಮಾಡಿದ್ವಿ. ಆದರೆ ಇಲ್ಲಿ ಬರ್ನ್ ಬಾಮ್ ರಿಯಾಕ್ಷನಲ್ಲಿ ನಾವೇನು ಪ್ರಿಪೇರ್ ಮಾಡ್ತೀವಿ ಅಂದರೆ ಆಲ್ಕೈಲ್ ಅಯೋಡೈಡ್ನ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಆಲ್ಕೈಲ್ ಅಯೋಡೈಡ್ ಜೊತೆಗೆ ಎಸ್ಟರ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ. ಸೊ ಇಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ನಮಗೇನು ಬರುತ್ತೆ ಅಂದರೆ ಆಲ್ಕೈಲ್ ಅಲೈಡ್ ಜೊತೆಗೆ ಮತ್ತು ಎಸ್ಟರ್ ಕೂಡ RC ಡಬಲ್ ಬಾಂಡ್ OR. ಸೊ ಈ ಎರಡೂ ಪ್ರಿಪೇರ್ ನಾವು ಮಾಡೋದ್ರಿಂದ ನಾವಿಲ್ಲಿ ಈ ಬರ್ನ್ ಬಾಮ್ ರಿಯಾಕ್ಷನಲ್ಲಿ ಈ 2 ಪ್ರಾಡಕ್ಟ್ಸನ್ನು ನಾವು ಹೇಳಲೇಬೇಕಾಗತ್ತೆ. ಸೊ ಹೇಗೆ ಪ್ರಿಪೇರ್ ಮಾಡೋದು, ಸಿಲ್ವರ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಏನಿರುತ್ತದೋ RC ಡಬಲ್ ಬಾಂಡ್ OAg, ಏನು ಈ ಸಿಲ್ವರ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಏನಿದೆಯೋ ಈ ಸಿಲ್ವರ್ ಸಾಲ್ಟ್ಸ್ನ ತೊಗೊಂಡು ಆ ಸಿಲ್ವರ್ ಸಾಲ್ಟ್ಸ್ಗೆ ನಾವೇನು ಹಾಕ್ತೀವಿ ಅಂದರೆ, ಸ್ವಲ್ಪ ನಾನು ಲೆಫ್ಟಲ್ಲಿ ಬರಿತೀನಿ. ಓಕೆ ನೋಡಿ, ಇಲ್ಲಿ ಸಿಲ್ವರ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ RC ಡಬಲ್ ಬಾಂಡ್ OAgಗೆ ನಾವೇನು ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅಯೋಡಿನ ರಿಯಾಕ್ಟ್ ಮಾಡ್ತಾ ಇದ್ದೀವಿ, ಐನ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ Ag ಇದೆ, Ag ಪ್ಲಸ್, ಅದೇ ಥರನೇ ಇಲ್ಲಿ ಅಯೋಡಿನ್ ಜೊತೆಗೆ ಒಂದು ಅಯೋಡಿನ್ ಜೊತೆಗೆ ಬಾಂಡ್ ಆಗುತ್ತೆ. ಇಲ್ಲಿ O ಮೈನಸ್ ಬರುತ್ತೆ, O ಮೈನಸ್ ಒಳಗಡೆ ಮೂವ್ ಆದಾಗ ಇಲ್ಲಿ ಡಬಲ್ ಬಾಂಡ್ ಆಗಿ C ಡಬಲ್ ಬಾಂಡ್ CO2 ಫಾರ್ಮೇಷನ್ ಆಗುತ್ತೆ. ಇಲ್ಲಿ R ಮೈನಸ್ ಆಗುತ್ತೆ, R ಮೈನಸ್ ಆಗಿ I ಫಾರ್ಮೇಷನ್ ಆಗುತ್ತೆ, RI ಫಾರ್ಮೇಷನ್ ಆಗುತ್ತೆ. ಇದು ಒಂದು RI ಫಾರ್ಮೇಷನ್ ಆಗೋ ಜೊತೆಗೆ ನಾವಿಲ್ಲಿ 2 ಮಾಲಿಕ್ಯೂಲ್ಸ್ ಯೂಸ್ ಮಾಡಿರೋದ್ರಿಂದ ಒಂದೊಂದು ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ ಎಸ್ಟರ್ ಆಗಿ ಫಾರ್ಮೇಷನ್ ಆಗುತ್ತೆ. RCOOR ಫಾರ್ಮೇಷನ್ ಆಗಿ 2 ಪ್ರಾಡಕ್ಟ್ಸ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಇಂಥ ರಿಯಾಕ್ಷನ್ಸ್ ನಾವೇಂತ ಕರಿತೀವಿ ಅಂದರೆ ಬರ್ನ್ ಬಾಮ್ ಸಿಮೋನಿ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದರಲ್ಲಿ 2 ಫಾರ್ಮೇಷನ್ ಆಗುತ್ತೆ ಅನ್ನೋಂಥದ್ದನ್ನ ಮೈಂಡಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ SN1 ರಿಯಾಕ್ಷನ್ ಮತ್ತು SN2 ರಿಯಾಕ್ಷನ್ ಆಲ್ರೆಡಿ ನಾವು ಥಿಯರಿಯಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಇನ್ನೊಂದ್ಸರಿ ಅದನ್ನು ನಾನು ರೀಕಾಲ್ ಮಾಡ್ತೀನಿ. SN1 ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, 2 ಸ್ಟೆಪ್ಸಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕೇಟೈನ್ ಫಾರ್ಮೇಷನ್ ಆಗುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ OH ಮೈನಸ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಇನ್ನೇನು ಸ್ಟಡಿ ಮಾಡಬೇಕು ನಾವು ಇಲ್ಲಿ ಅಂತ ಬಂದಾಗ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟು. ಆರ್ಡರ್ ಆಫ್ ದ ರಿಯಾಕ್ಟಿವಿಟಿಯಲ್ಲಿ SN1 ಏನಾಗುತ್ತೆ ಅಂದರೆ ಟರ್ಷರಿ ಈಸ್ ಮೋರ್ ಪ್ರಿಪೇರಬಲ್ ದೆನ್ ಸೆಕೆಂಡ್ರಿ ದೆನ್ ಪ್ರೈಮರಿ ಆಲ್ಕೈಲ್ ಅಲೈಡ್ಗೆ ಮೋರ್ ಪ್ರಿಪೇರ್ ಆಗುತ್ತೆ ಅಂತ ನಾನು ಇಲ್ಲಿ ಟ್ರೆಂಡ್ಸಲ್ಲಿ ಹೇಳಿದ್ದೀನಿ ನೋಡಿ. ಟರ್ಷರಿ ಆಲ್ಕೈಲ್ ಅಲೈಡ್ ಈಸ್ ಮೋರ್ ಪ್ರಿಪೇರ್ ದೆನ್ ಸೆಕೆಂಡ್ರಿ ದೆನ್ ಪ್ರೈಮರಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾರ್ಬೋಕೇಟೈನ್ ಸ್ಟೆಬಲೈಸ್ ಆಗಬೇಕು. ಸ್ಟೆಬಲೈಸ್ ಆಗಬೇಕಾದ್ರೆ ಟರ್ಷರಿ ಈಸ್ ಮೋರ್ ಸ್ಟೆಬಲೈಸ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಲಿಕ್ಕೆ ಈಸಿಯಾಗಿ ಟ್ರೆಂಡ್ ಆಗುತ್ತೆ. ಅದಕ್ಕೋಸ್ಕರ ಈ ಟ್ರೆಂಡ್ ಒಂದು ಜ್ಞಾಪಕದಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಇಲ್ಲೊಂದು ಗ್ರಾಫ್ ಕಾಣಿಸ್ತಾ ಇದೆ ನೋಡಿ, ಎನರ್ಜಿ ವರ್ಸಸ್ ಎನರ್ಜಿ.
ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎನರ್ಜಿ ವರ್ಸಸ್ ಎನರ್ಜಿ ನೋಡಿ, ಝೂಮ್ ಮಾಡೋಕ್ಕಾಗ್ತಿಲ್ಲ ನೋಡಿ. ಈ ಎನರ್ಜಿ ವರ್ಸಸ್ ಎನರ್ಜಿಯಲ್ಲಿ ಇಲ್ಲಿ 2 ಪೀಕ್ಸ್ ಇರುವಂಥ ಗ್ರಾಫ್ ಬಂದಿದೆ. ಈ 2 ಪೀಕ್ಸ್ ಇರುವಂಥ ಗ್ರಾಫ್ ಬಂದಿದೆ ಅಂದರೆ ಒಂದು ಕಾರ್ಬೋಕ್ಯಾಟೈನ್ ಗ್ರಾಫ್ ಆಗಿರುತ್ತೆ, ಇನ್ನೊಂದು OH ಮೈನಸ್ ಅಟ್ಯಾಕ್ ಆಗುವಂತಹ ಗ್ರಾಫು. ಎರಡರ ಮೇಲೂ ಕೂಡ ನಮಗೇನಾಗಿರುತ್ತೆ ಅಂದರೆ ರೇಟ್ ಡಿಟರ್ಮೈನ್ ಈ ಎರಡು ಪೀಕ್ ಬರೋದ್ರಿಂದ ಇಲ್ಲೇನಾಗ್ಬಿಡುತ್ತೆ, ನಮಗೆ SN1 2 ಸ್ಟೆಪ್ಸಲ್ಲಿ ಆಗ್ತಾ ಇರೋದು SN1 ರಿಯಾಕ್ಷನ್ ಆಗುತ್ತೆ. ಈ ಥರ 2 ಪೀಕ್ಸ್ ಬಂದಿದೆ ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಇದು SN1 ರಿಯಾಕ್ಷನ್ ಗ್ರಾಫಲ್ಲಿ ಕೊಟ್ಬಿಟ್ಟು ಇದು SN1 SN2 ಅಂತ ಕೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ನ್ಯೂಕ್ಲಿಯೋಫೈಲು ಇಲ್ಲಿ ರೇಟ್ ಮೇಲೆ ಡಿಪೆಂಡ್ ಆಗುವಂಥ ಗ್ರಾಫ್ಸ್ ಕೊಟ್ಬಿಟ್ಟು ಇದು SN1 SN2 ಅಂತ ಕೇಳ್ಬೋದು. ಎಷ್ಟು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ನೋಡಿ. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ಗೆ ಇದು ಡಿಪೆಂಡ್ ಆಗಿಲ್ಲ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಕಾನ್ಸ್ಟೆಂಟಾಗಿ ಹೋಗ್ತಾ ಇದೆ. ಇದೇನಾಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಹಾಗಾದರೆ ಇದು ಆಲ್ಕೈಲ್ ಅಲೈಡ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಆಗಿರೋದ್ರಿಂದ ಆಲ್ಕೈಲ್ ಅಲೈಡ್ಗೆ ಡಿಪೆಂಡ್ ಆಗಿದೆ. ನ್ಯೂಕ್ಲಿಯೋಫೈಲ್ಗೆ ಇದೇನಾಗಿರಲ್ಲ, ಡಿಪೆಂಡ್ ಆಗಿರಲ್ಲ. ಇದು OH ಮೈನಸ್ಗೆ ಹಾಕಿರುವಂಥ ಸಬ್ಸ್ಟ್ರೇಟು, ಇದು ಆಲ್ಕೈಲ್ ಅಲೈಡ್ಗೆ ಹಾಕಿರುವಂಥ ಸಬ್ಸ್ಟ್ರೇಟ್ ಗ್ರಾಫು SN1 ರಿಯಾಕ್ಷನ್ನ ಗ್ರಾಫ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಬೇಕಾಗತ್ತೆ. ಅದೇ ಥರನೇ ನ್ಯೂಕ್ಲಿಯೋಫೈಲು ವೀಕ್ ಆಗಿರುವಂಥ ನ್ಯೂಕ್ಲಿಯೋಫೈಲ್ನ ನಾವು ಇದರಲ್ಲಿ ಯೂಸ್ ಮಾಡ್ಬೋದು, ಯಾಕಂದರೆ ಆಲ್ರೆಡಿ ಪಾಸಿಟಿವ್ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ. ಅದೇ ಥರನೇ ಇಲ್ಲಿ SN2 ರಿಯಾಕ್ಷನ್ ಬರ್ತಾ ಇದೆ ನೋಡಿ. SN2 ರಿಯಾಕ್ಷನಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ ನಿಮಗೆ. ಈ ಗ್ರಾಫ್ ನೋಡಿ, ಎನರ್ಜಿ ವರ್ಸಸ್ ಎನರ್ಜಿ ಗ್ರಾಫಲ್ಲಿ ಸಿಂಗಲ್ ಪೀಕ್ ಕಾಣಿಸ್ತಾ ಇದೆ ನೋಡಿ. ಈ ಥರ ಸಿಂಗಲ್ ಪೀಕ್ ಕಾಣಿಸ್ತಾ ಇದೆ ಅಲ್ಲ. ಈ ಸಿಂಗಲ್ ಪೀಕ್ ಏನು ಅಂದರೆ ಅದು ಟ್ರಾನ್ಸಿಷನ್ ಸ್ಟೇಟ್ ನೋಡಿ. ಟ್ರಾನ್ಸಿಷನ್ ಸ್ಟೇಟ್ ಇರೋದು ಒಂದೇ ಟ್ರಾನ್ಸಿಷನ್ ಸ್ಟೇಟ್ ಇರೋದ್ರಿಂದ ಆ ಸಿಂಗಲ್ ಪೀಕ್ ಕಾಣಿಸ್ತಾ ಇದೆ. ಸೊ ಈ ಥರ ಏನಾದರೂ ಇದೆ ಅಂದರೆ ಅದು 100% ಅದು SN2 ರಿಯಾಕ್ಷನ್ ಆಗಿರ್ತದೆ, SN2 ರಿಯಾಕ್ಷನ್ ಗ್ರಾಫ್ ಆಗಿರ್ತದೆ. ಅದೇ ಥರನೇ ಇನ್ನು ಹಾರ್ಡರ್ ಟ್ರೆಂಡ್ ಬಂದರೆ ಪ್ರೈಮರಿ ಈಸ್ ಮೋರ್ ಪ್ರಿಫರಬಲ್ ದೆನ್ ಸೆಕೆಂಡ್ರಿ ಈಸ್ ಮೋರ್ ಪ್ರಿಫರಬಲ್ ದೆನ್ ಟರ್ಷರಿ ಆಗಿರ್ತದೆ. ಪ್ರೈಮರಿ ಯಾಕೆ ಮೋರ್ ಪ್ರಿಫರಬಲ್ ಅನ್ನೋಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕೆ ಅಂದರೆ ಇಲ್ಲಿ OH ಮೈನಸ್ಸು ಬ್ಯಾಕ್ ಸೈಡಲ್ಲಿ ಅಟ್ಯಾಕ್ ಆಗೋದು, ಓನ್ಲಿ ಬ್ಯಾಕ್ ಸೈಡಲ್ಲೇ OH ಮೈನಸ್ ಪ್ರಿಫರಬಲ್ ತಗೊಳುತ್ತೆ. ಬ್ಯಾಕ್ ಸೈಡ್ ತೊಗೊಳ್ಳಿಕ್ಕೆ ರೀಸನ್ ಸ್ಟೀರಿಕ್ ಹಿಂಡ್ರೆನ್ಸು, ಬಲ್ಕಿ ಗ್ರೂಪ್ಸ್ ಇರೋದ್ರಿಂದ ಬಲ್ಕಿ ಗ್ರೂಪ್ಸ್ ಇದ್ದರೆ ತೊಗೊಳಲ್ಲ. ಅದಕ್ಕೋಸ್ಕರ ಬ್ಯಾಕ್ ಸೈಡ್ನ ಏನು ಮಾಡ್ತಾ ಇದ್ದು ಪ್ರಿಪೇರ್ ಮಾಡಿಕೊಂಡು BR ಮೈನಸ್ ಎರಡು ನೆಗೆಟಿವ್ ಇರೋದ್ರಿಂದ ಫ್ರಂಟ್ ಸೈಡಲ್ಲಿ ಅಟ್ಯಾಕ್ ಆಗಲ್ಲ, ಬ್ಯಾಕ್ ಸೈಡ್ಗೆ ಹೋಗಿ ಅದು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ BR ಮೈನಸ್ ಟ್ರಾನ್ಸಿಷನ್ ಸ್ಟೇಟಲ್ಲಿ ಬ್ರೇಕ್ ಆಗುತ್ತೆ, ಬ್ರೇಕ್ ಆಗಿ ನಮಗೆ ಪ್ರಾಡಕ್ಟ್ ಬರುತ್ತೆ. ಅದಕ್ಕೆ ಈ ಟ್ರೆಂಡು ವೆರಿ ಇಂಪಾರ್ಟೆಂಟು. ಇಲ್ಲಿ ಟ್ರೆಂಡ್ ನಾನು ಇಲ್ಲಿ ನಿಮಗೆ ತೋರಿಸಿರ್ತೇನೆ. ಪ್ರೈಮರಿ ಈಸ್ ಮೋರ್ ಪ್ರಿಫರಬಲ್ ದೆನ್ ಸೆಕೆಂಡ್ರಿ ದೆನ್ ಟರ್ಷರಿ. ಪ್ರೈಮರಿಗಿಂತ ಮೋಸ್ಟ್ ಫಾಸ್ಟೆಸ್ಟ್ ಯಾವುದಾಗುತ್ತೆ ಅಂದರೆ ಮೀಥೈಲ್ ಆಗುತ್ತೆ ಅನ್ನೋಂಥದ್ದನ್ನು ಇಲ್ಲಿ ತೋರಿಸಿದ್ದೀನಿ. ಓಕೆನಾ. SN1 SN2 ರಿಯಾಕ್ಷನಲ್ಲಿ ಇವೆರಡನ್ನ ನಾವು ನೋಡ್ಕೊಬೇಕು. ನ್ಯೂಕ್ಲಿಯೋಫೈಲ್ ಏನಾಗಬೇಕಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕು ನಮಗೆ. ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಯಾಕೆ ಬೇಕು ಅಂದರೆ ಬಾಂಡ್ನ ಟ್ರಾನ್ಸಿಷನ್ ಸ್ಟೇಟಲ್ಲಿ ಸೈಮಲ್ಟೇನಿಯಸ್ ಆಗಿ ಬ್ರೇಕ್ ಮಾಡಬೇಕಾದ್ರೆ OH ಮೈನಸ್ ಶುಡ್ ಬಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ನಮಗೆ ಬೇಕಾಗಿರುತ್ತದೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ಇದು SN1 SN2 ರಿಯಾಕ್ಷನ್ಸು. ಇದರಲ್ಲಿ ಇನ್ವರ್ಷನ್ ಕಾನ್ಫಿಗ್ರೇಷನ್, ವಾಲ್ಡನ್ ಇನ್ವರ್ಷನ್ ಅಂತ ಕರಿತೀವಿ. ಸೊ ಏನು ಪಾಸಿಟಿವ್ ಇದ್ದರೆ ಪ್ರಾಡಕ್ಟ್ಸಲ್ಲಿ ನೆಗೆಟಿವ್ ಏನು ಕಾನ್ಫಿಗ್ರೇಷನ್ ಬರುತ್ತೆ ಅನ್ನೋಂಥದ್ದು ಕೂಡ ನಾವು ಮೈಂಡಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ನಾನು ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಿನಾಪ್ಸಿಸ್ ಡಿಸ್ಕಷನ್ ಆದಮೇಲೆ ಕ್ವಶನ್ಸ್ ಕೊಟ್ಟೋಗ್ತೀನಿ ನೋಡಿ. ಇಲ್ಲಿ ಇದು ಇಂಪಾರ್ಟೆಂಟು. ಒಂದು ಕ್ಲೋರಿನೇಷನ್ ಅಥವಾ ಬ್ರೋಮಿನೇಷನ್ ಮಾಡಿ ನಾವು ಆಲ್ಕೈಲ್ ಅಲೈಡ್ನ ಪ್ರಿಪೇರ್ ಮಾಡೋದು. ಯಾವಾಗ ಜ್ಞಾಪಕ ಹೀಟ್ ಅಥವಾ HNU ಅಂತೇನಾದರೂ ಒಂದು ಪ್ರಾಡಕ್ಟಲ್ಲಿ ಕೊಟ್ಟಿದೆ ಏನಂದರೆ ಅಲ್ಲಿ ಕಂಪಲ್ಸರಿ ಪ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ. ಯಾವ ಮೆಕ್ಯಾನಿಸಮ್ ಆಗುತ್ತೆ ಅಂದರೆ ಪ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ ಅನ್ನೋಂಥದ್ದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಸೈಡ್ ಚೈನ್ನ ಪ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ. ಇಲ್ಲಿ ಬೆನ್ಸಿನ್ ಇದೆ, ಇಲ್ಲಿ CH2 ಇರ್ತದೆ, ಇಲ್ಲಿ CH3 ಇರ್ತದೆ ನೋಡಿ. ಇಲ್ಲಿ ಕ್ಲೋರಿನೇಷನ್ ವಿತ್ HNU ಕೊಟ್ಟಿದ್ದಾನೆ ಅಂದರೆ ಅಲ್ಲಿ ಕ್ಲೋರಿನೇಷನ್ ಅಥವಾ ಹ್ಯಾಲುಜಿನೇಷನ್ ಕ್ಲೋರಿನೇಷನ್ ಆಗಬೇಕು. ಇಲ್ಲಿ CH3 ಇದೆ, ಇಲ್ಲಿ CH2 ಇದೆ. ಯಾವುದಕ್ಕೆ ಮೋರ್ ಪ್ರಿಪೇರ್ ಆಗುತ್ತೆ ಅಂದರೆ ನೋಡಿ, ಯಾವಾಗ ಜ್ಞಾಪಿಟ್ಕೊಳ್ಳಿ, ಟರ್ಷರಿ ಈಸ್ ಮೋರ್ ಪ್ರಿಫರಬಲ್ ಹೈಡ್ರೋಜನ್ ದ್ಯಾನ್ ಸೆಕೆಂಡ್ರಿ ಈಸ್ ಮೋರ್ ಪ್ರಿಫರಬಲ್ ದ್ಯಾನ್ ಪ್ರೈಮರಿ. ಹಾಗಾದರೆ ಸಿಂಗಲ್ ಹೈಡ್ರೋಜನ್ ಇದ್ದರೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಮಸ್ಟ್ H2 ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಮತ್ತು H3ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸಿಂಗಲ್ ಹೈಡ್ರೋಜನ್ ಇದ್ದರೆ ಫಸ್ಟ್ ಹ್ಯಾಲುಜಿನೇಷನ್ ನಾವು ಹೆಚ್ಚಿಗೆ ಮಾಡಬೇಕು, ನೆಕ್ಸ್ಟ್ H2 ಇದ್ದರೆ H2 ತೊಗೊಬೇಕು ಮತ್ತು H3ಗೆ ತೊಗೊಬೇಕು. ಇಲ್ಲಿ
H2 ಇದೆ ಕಾಣಿಸ್ತಾ ಇದೆಯಲ್ಲ, ಈ ಪ್ಲೇಸಲ್ಲಿ H2 ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ಈ ಪ್ಲೇಸಲ್ಲಿ ಕ್ಲೋರಿನೇಷನ್ ಆಗುತ್ತೆ. ಈ ಪ್ಲೇಸಲ್ಲಿ ಕ್ಲೋರಿನೇಷನ್ ಆಗಿ ನಮಗೆ ಆಲ್ಕೈಲ್ ಹಲೈಡ್ನ ಪ್ರಿಪೇರ್ ಮಾಡ್ಬೋದು. ಇಲ್ಲಿ ಅಷ್ಟೇ ನೋಡಿ, ಸೈಡ್ ಚೈನ್ CH3 ಕಾಣಿಸ್ತಾ ಇದೆಯಾ, ಎನ್ ಬ್ರೋಮೋಸೆಸ್ಸಿನಮೈಡ್, NBS ಅನ್ನೋಂಥದ್ದು ಎನ್ ಬ್ರೋಮೋಸೆಸ್ಸಿನಮೈಡ್ ಇಸ್ ಆಲ್ವೇಸ್ ಬ್ರೋಮಿನೇಷನ್ ಅಥವಾ ಬ್ರೋಮಿನ್ನ ಆ್ಯಡ್ ಮಾಡ್ಬೋದು ಸೈಡ್ ಚೈನ್ಗೆ. ಅದು ಅಲಿಲಿಕ್ ಇದ್ದರೆ ಮಾತ್ರ, ಅಲಿಲಿಕ್ಕಿಗೆ ಮೋರ್ ಪ್ರಿಫರಬಲ್ ಮಾಡುತ್ತೆ. ಅಲಿಲಿಕ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಡಬಲ್ ಬಾಂಡ್ ಆದಮೇಲೆ ನೆಕ್ಸ್ಟ್ ಕಾರ್ಬನ್ ಇರಬೇಕು, ಕಾರ್ಬನ್ಗೆ ನೆಕ್ಸ್ಟ್ ಡಬಲ್ ಬಾಂಡ್ ಇರಬೇಕು. sp2 ಡಬಲ್ ಬಾಂಡ್ ಇದ್ದರೆ ಅದನ್ನು ನಾವು ಅಲಿಲಿಕ್ ಕಾರ್ಬನ್, ಇದನ್ನು ನಾವು ಅಲಿಲಿಕ್ ಕಾರ್ಬನ್ ಅಂತ ಕರಿತೀವಿ. ಅಲಿಲಿಕ್ ಕಾರ್ಬನ್ನೇ ಮೋರ್ ಪ್ರಿಫರಬಲ್. ಸೈಡ್ ಚೈನ್ ಏನೇ ಇರಲಿ, ಸೆಕೆಂಡ್ರಿ ಟರ್ಷರಿ ಏನೇ ಇರಲಿ, ಅಲಿಲಿಕ್ ಇದ್ದರೆ ಫಸ್ಟು NBS ಅಲಿಲಿಕ್ ಕಾರ್ಬನ್ಗೆ ಬ್ರೋಮಿನೇಷನ್ ಆಗುತ್ತೆ ಅನ್ನೋಂಥದ್ದು ಮೈಂಡಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ಇನ್ನು ಫಿಸಿಕಲ್ ಪ್ರಾಪರ್ಟೀಸ್ ಬಂದಾಗ, ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಫಸ್ಟು ನಮಗೆ ಬಾಯ್ಲಿಂಗ್ ಪಾಯಿಂಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಏನಂದರೆ ಏನೋ ಕಾನ್ಸೆಪ್ಟ್ ಅಂತ ನಾನು ನಿಮಗೆ ಹೇಳೋ ನೆಸೆಸಿಟಿ ಇಲ್ಲ. ಟೆಂಪ್ರೇಚರ್ ಅಟ್ ವಿಚ್ ದ ಮಾಲಿಕ್ಯೂಲ್ಸ್ ಕುಡ್ ಎವಾಪರೇಟ್. ಆ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗಬೇಕಾದ್ರೆ ನೋಡಿ, ಸಿಂಪಲ್, ಇಲ್ಲೇನಾದರೂ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ. ಈಗ ಫೋರ್ಸ್ ಆಫ್ ಅಟ್ರಾಕ್ಷನ್ನು AB ಅಂತ ಒಂದು ಮಾಲಿಕ್ಯೂಲ್ ಇತ್ತು ಅಂದ್ಕೊಳ್ಳಿ. ಈ ಮಾಲಿಕ್ಯೂಲ್ಸ್ನ ಬಾಯ್ಲಿಂಗ್ ಪಾಯಿಂಟ್ನ ಡಿಸೈಡ್ ಮಾಡಬೇಕಾದ್ರೆ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಟೆಂಪ್ರೇಚರ್ ಕೊಡ್ತೀವಿ. ಟೆಂಪ್ರೇಚರ್ ಕೊಟ್ಟಾಗ ಈ ಬಾಂಡ್ಸ್ ಏನಾಗುತ್ತೆ ಅಂದರೆ ಬ್ರೇಕ್ ಆಗಿ ಈ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಎವಾಪರೇಟ್ ಸ್ಟೇಟ್ಗೆ ಹೋಗಬೇಕು. ಎವಾಪರೇಟ್ ಸ್ಟೇಟ್ಗೆ ಹೋಗ್ಬೇಕಾದ್ರೆ ಈ ಬಾಂಡ್ ವೀಕ್ ಇದ್ದರೆ ಈಸಿಯಾಗಿ ಹೊರಟೋಗುತ್ತೆ. ಟೆಂಪ್ರೇಚರ್ ಕಡಿಮೆ ಕೊಟ್ಟರು ಮಾಲಿಕ್ಯೂಲ್ಸ್ ಎವಾಪರೇಟ್ ಸ್ಟೇಟ್ಗೆ ಹೊರಟೋಗುತ್ತೆ. ಈ ಬಾಂಡ್ ಏನಾದರೂ ಸ್ಟ್ರಾಂಗ್ ಇತ್ತು ಅಂದರೆ ವಿ ನೀಡ್ ಎ ಮೋರ್ ಟೆಂಪ್ರೇಚರ್, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಾಂಡ್ ಸ್ಟ್ರೆಂತ್ ಮೇಲೆ ಬಾಯ್ಲಿಂಗ್ ಪಾಯಿಂಟ್ ಅನ್ನೋಂಥದ್ದು ಡಿಪೆಂಡ್ ಆಗಿರ್ತದೆ. ಅದಕ್ಕೆ ಹೈಡ್ರೋಜನ್ ಬಾಂಡ್ಸ್ ಇದ್ದಷ್ಟು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ನೈಟ್ರೋಜನ್ ಬಾಂಡ್ ಫಾರ್ಮೇಷನ್ ಆಯ್ತು ಅಂದರೆ ಎಕ್ಸ್ಟ್ರಾ ಅಟ್ರಾಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇರ್ತದೆ ಅನ್ನೋಂಥ ಕಾನ್ಸೆಪ್ಟು. ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಬೇಕು. ಬಾಯ್ಲಿಂಗ್ ಪಾಯಿಂಟ್ಗೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದರೆ, ಮಾಲಿಕ್ಯುಲರ್ ಮಾಸ್ ಸೈಜ್ ಆಫ್ ಎನ್ ಆಟಮ್ ಅಥವಾ ಮಾಲಿಕ್ಯುಲರ್ ಮಾಸ್ ಏನಾದರೂ ಜಾಸ್ತಿ ಆದರೆ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದರೆ ಅಥವಾ ಸೈಜ್ ಜಾಸ್ತಿ ಆದರೆ, ಸೈಜ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಸೈಜ್ ಜಾಸ್ತಿ ಆಗ್ತಾ ಇದೆ ಅಂತ, ಅದರ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ನೋಡಿ. ಅಯೋಡಿನ್ನ ಮಾಲಿಕ್ಯುಲರ್ ಮಾಸ್ ಜಾಸ್ತಿ, ಅದಕ್ಕೆ ಅದರ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಿದೆ. ಮತ್ತು Br, ನೆಕ್ಸ್ಟ್ Cl ಮತ್ತು F. ಅದರ ಆಲ್ಕೈಲ್ ಸೈಜು ಜಾಸ್ತಿ ಆದಷ್ಟು ಕೂಡ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದಿದೆ ನೋಡಿ, ಬ್ರ್ಯಾಂಚಿಂಗ್ ಇನ್ಕ್ರೀಸ್ ಆದರೆ, ಆಲ್ಕೈಲ್ ಸೈಡ್ ಚೈನ್ ಬ್ರ್ಯಾಂಚಿಂಗ್ ಏನಾದರೂ ಇನ್ಕ್ರೀಸ್ ಆದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ಬಿಡುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಬೇಕು. ಬ್ರ್ಯಾಂಚಿಂಗ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗಿಬಿಡುತ್ತೆ. ಇದಕ್ಕೆ ಸಿಂಪಲ್ ರೀಸನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಿಮೆಟ್ರಿಕ್ ಅಂತ ಕರಿತೀರಿ. ಸಿಮೆಟ್ರಿಕ್ ಇದ್ದಷ್ಟು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಯಾಕೆ ಅಂದರೆ ನೋಡಿ, ಈಗ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇದೆ ಅಂದ್ಕೊಳ್ಳಿ, ನೆಕ್ಸ್ಟ್ ಮಾಲಿಕ್ಯುಲರ್ ಲೇಯರು ಇದೇ ಥರ ಬರುತ್ತೆ ಅಂದ್ಕೊಳ್ಳಿ. ಇವೆರಡರ ಮಧ್ಯದಲ್ಲಿ ಏನಿರಲ್ಲ ಅಂದರೆ ಯಾವುದೇ ರೀತಿಯಾದಂತಹ ಎಂಟಿ ಸ್ಪೇಸ್ ಇರೋದಿಲ್ಲ. ಫೋರ್ಸ್ ಆಫ್ ಅಟ್ರಾಕ್ಷನ್ ಈ ಥರ ಜೋಡಿಸ್ಕೊಂಡು ಹೋದಷ್ಟು ಏನಾಗುತ್ತೆ ಅಂದರೆ ವೆರಿ ಸ್ಟ್ರಾಂಗ್ಲಿ ಅದೇನಾಗ್ಬಿಡುತ್ತೆ, ಜೋಡಿಸ್ಕೊಂಡು ಹೋಗ್ಬೋದು, ಬಾಂಡ್ ಸ್ಟ್ರಾಂಗ್ ಇರ್ತದೆ ಅನ್ನೋಂಥದ್ದು. ಮತ್ತು ಏನಾದರೂ ಬ್ರ್ಯಾಂಚಿಂಗ್ ಇತ್ತು ಅಂದ್ಕೊಳ್ಳಿ, ಈ ಥರ ಬ್ರ್ಯಾಂಚಿಂಗ್ ಇದೆ ಅಂತ ಅಂದ್ಕೊಂಡಾಗ ನೋಡಿ, ಮಾಲಿಕ್ಯೂಲ್ಸ್ನ ಜೋಡಿಸ್ಕೊಂಡು ಹೋಗ್ತಾ ಇದ್ದರೆ ಆ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಎಂಟಿ ಸ್ಪೇಸ್ ಬರುತ್ತೆ. ಎಂಟಿ ಸ್ಪೇಸ್ ಬರೋದ್ರಿಂದ ಎಲಾಸ್ಟಿಕ್ ನೇಚರ್ ಬರುತ್ತೆ. ಎಲಾಸ್ಟಿಕ್ ನೇಚರ್ ಅಂದರೆ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಇರೋದ್ರಿಂದ ಈ ಮಾಲಿಕ್ಯೂಲ್ಸ್ ಏನಾಗ್ಬಿಡುತ್ತೆ ಅಂದರೆ ವೀಕ್ ಆಗ್ತದೆ, ಸ್ಟ್ರೆಂತಲ್ಲಿ, ಬಾಂಡ್ ಸ್ಟ್ರೆಂತಲ್ಲಿ ವೀಕ್ ಆಗುತ್ತೆ. ಆಗ ಈಸಿಯಾಗಿ ಇದನ್ನು ಎವಾಪ್ರೇಷನ್ ಮಾಡ್ಬೋದು ಅಂತ. ಅದೇ ಥರನೇ ಬ್ರ್ಯಾಂಚಿಂಗ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಏನಾಗ್ಬಿಡುತ್ತೆ, ಕಡಿಮೆ ಆಗುತ್ತೆ. ಈ ಮಾಲಿಕ್ಯೂಲ್ಸ್ನ ನಾವು ಈಸಿಯಾಗಿ ಏನು ಮಾಡ್ಬೋದು, ಎವಾಪ್ರೇಷನ್ ಮಾಡ್ಬೋದು. ಸಿಮೆಟ್ರಿ ಇತ್ತು ಅಂದರೆ ಬ್ರ್ಯಾಂಚಿಂಗ್ ಇಲ್ಲ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಈಗ ಕ್ವಶನ್ಸ್ ಬರ್ತಾ ಇದ್ದೀನಿ, ಕ್ವಶನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಕ್ವಶನ್ ಸ್ಟಡಿ ಮಾಡ್ಕೊಂಡು ಹೋಗೋಣ. ಇಲ್ಲ ಆಲ್ರೆಡಿ ಇದ್ರಾಗ ಸ್ಟಡಿ ಮಾಡಿರೋಂಥ ಒಂದು ಟಾಪಿಕ್ಸ್ ಬಗ್ಗೆನೇ ಕ್ವಶನ್ಸ್ ಇರುತ್ತೆ, ನೀವು ಕೂಡ ಆನ್ಸರ್ ಮಾಡ್ಬೋದು. ಅರೇಂಜ್ ದ ಫಾಲೋಯಿಂಗ್ ಕಾಂಪೌಂಡ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಬಾಯ್ಲಿಂಗ್ ಪಾಯಿಂಟ್. ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದ ತಕ್ಷಣ ನಾವಿಲ್ಲಿ ಯಾವ ಕಾನ್ಸೆಪ್ಟ್ ಹೇಳಿದ್ದೀನಿ, ಒಂದು ಮಾಲಿಕ್ಯುಲರ್ ಮಾಸ್ ಕಾನ್ಸೆಪ್ಟ್ ಹೇಳಿದ್ದೀನಿ, ಇನ್ನೊಂದು ಯಾವ ಕಾನ್ಸೆಪ್ಟ್ ಹೇಳಿದ್ದೀನಿ, ಬ್ರಾಂಚಿಂಗ್ ಕಾನ್ಸೆಪ್ಟ್ ಹೇಳಿದ್ದೀನಿ. ಇದರಲ್ಲಿ ಯಾವ ಕಾನ್ಸೆಪ್ಟ್ ನಮಗೆ ಅಪ್ಲೈ ಆಗುತ್ತೆ ಅಂತ ನಾವು ಅದನ್ನು ನೋಡ್ಕೊಳ್ಳೋಣ. ಯಾವ ಕಾನ್ಸೆಪ್ಟ್ ಅಪ್ಲೈ ಆಯಿತು ಅಂದರೆ ನಾವು ಈಸಿಯಾಗಿ ಅದನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ನೋಡ್ಕೊಂಡು CH3Br, CH3 CH2Br, CH3 CH2Br, ಇಲ್ಲಿ ನೋಡ್ಕೊಳ್ಳಿ, ಎಲ್ಲ Br ಇರೋದ್ರಿಂದ ಅಲೋಜನ್ದು ನಮಗೆ ಕನ್ಫ್ಯೂಷನ್ ಇಲ್ಲ. Br ಇರೋದ್ರಿಂದ ಅಟಾಮಿಕ್ ಸೈಜ್ಗೆ ಬ್ರೋಮಿನ್
ಕನ್ಫ್ಯೂಷನ್ ಇಲ್ಲ. ನೆಕ್ಸ್ಟ್ ಇನ್ನೇನು, ಆಲ್ಕೈಲ್ ಸೈಜ್ ಜಾಸ್ತಿ ಆಗ್ತಾ ಹೋಗಿದೆ ನೋಡಿ. ಇದರಲ್ಲಿ ಆಲ್ಕೈಲ್ ಸೈಜ್ ಕಡಿಮೆ ಇದೆ, ಇದರಲ್ಲಿ ಇನ್ನೊಂದು ಕಾರ್ಬನ್ ಜಾಸ್ತಿ ಆಗಿದೆ, ಇನ್ನೊಂದು ಕಾರ್ಬನ್ ಜಾಸ್ತಿ ಆಗಿದೆ, ಇನ್ನೊಂದು ಕಾರ್ಬನ್ ಜಾಸ್ತಿ ಆಗಿದೆ. ಹಾಗಾದರೆ ಆಲ್ಕೈಲ್ ಸೈಜ್ ಜಾಸ್ತಿ ಆದಷ್ಟು, ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ, ಜಾಸ್ತಿ ಇರ್ತದೆ, ಇನ್ಕ್ರೀಸ್ ಆಗಿರ್ತದೆ ಅನ್ನೋಂಥ ಕಾನ್ಸೆಪ್ಟ್ ತಗೊಂಡ್ರೆ, ಫೋರ್ತ್ ಅಂದರೆ 4 ಕಾರ್ಬನ್ ಇರುವಂಥದ್ದು ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ತದೆ. ಥರ್ಡ್ ಅಂದರೆ 3 ಕಾರ್ಬನ್ ಇರುವಂಥದ್ದು ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಫಸ್ಟ್, ಇದು ಈ ಥರ ಏನಾಗಿರ್ತದೆ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಗಿರ್ತದೆ ಅನ್ನೋಂಥ ಕಾನ್ಸೆಪ್ಟ್ ಅಲ್ವಾ. ಸೊ ಇದನ್ನು ನಮಗೆ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳಿರೋದ್ರಿಂದ ಫಸ್ಟು ನಮಗೇನು ಬರಬೇಕು, ಜಾಸ್ತಿ ಇರೋದು ಬರಬೇಕು ಅಲ್ವಾ. ಡಿಕ್ರೀಸಿಂಗ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತಂದು ಕೇಳಿರೋದ್ರಿಂದ ಜಾಸ್ತಿ ಇರೋದು ಫಸ್ಟ್ ಬರುತ್ತೆ, ನೆಕ್ಸ್ಟು ಕಡಿಮೆ ಇರೋಂಥದ್ದು. ಸೊ ಈ ಆಪ್ಷನ್ನ ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ನ ಐಡೆಂಟಿಫೈ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಿಕ್ಕೆ ಮೊದಲು ಸ್ವಲ್ಪ ಇಲ್ಲಿ ಆಪ್ಟಿಕಲ್ ಐಸೋಮರಿಸಮ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿಬಿಡ್ತೀನಿ. ಆಪ್ಟಿಕಲ್ ಐಸೋಮರಿಸಮ್ ಅಂದರೆ ನಿಮ್ಗೆ ಗೊತ್ತಿದೆ, ಮಿರರ್ ಇಮೇಜಸ್ ಇಟ್ಟಾಗ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಗಿ ಸ್ಟೀರೋ ಐಸೋಮರ್ಸ್ ಎಕ್ಸಿಸ್ಟ್ ಆದರೆ ಅದನ್ನು ಆಪ್ಟಿಕಲ್ ಐಸೋಮರಿಸಮ್ ಅಂತ ಕರಿತೀವಿ. ಅದು ಪ್ಲೇನ್ ರೊಟೇಷನ್ ಆಗಬೇಕು, ರೊಟೇಷನ್ ಟು ದ ಪ್ಲೇನ್ ಪೋಲರೈಸರ್ ಲೈಟ್, ಐದರ್ ಲೆಫ್ಟ್ ಆರ್ ರೈಟ್ಗೆ ರೊಟೇಷನ್ ಆದರೆ ಅದು ಕೈರಲ್ ಕಾರ್ಬನ್ ಆಗಿದ್ದರೆ ನಾನ್ ಸೂಪರ್ ಇಂಪೋಸಿಬಲ್ ಆಗಿ ನಮಗೇನಾಗುತ್ತೆ, ಆಪ್ಟಿಕಲ್ ಐಸೋಮರಿಸಮ್ ಎಕ್ಸಿಬಿಟ್ ಮಾಡುತ್ತೆ ಅಂತ. ಈಗ ಎಷ್ಟು ಆಪ್ಟಿಕಲ್ ಐಸೋಮರಿಸಮ್ ಎಕ್ಸಿಸ್ಟ್ ಮಾಡುತ್ತೆ ಅನ್ನೋಂಥದ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೆಲವೊಂದು ಫಾರ್ಮುಲಾಸು, ಅಲ್ಲೊಂದು ಹಿಂಟ್ಸು, ಒಂದು ಟ್ರಿಕ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ಲರಿಗೂ ಗೊತ್ತಿರ್ತದಂಥ ಟ್ರಿಕ್ಸ್ ಇದು. ಏನು ಅಂದರೆ ನೋಡಿ, ಯಾವುದೇ ಒಂದು ಕಾಂಪೌಂಡಲ್ಲಿ ಎಂಡ್ ಸೇಮ್ ಇರಬೇಕು. ಎಂಡ್ ಸೇಮ್ ಅಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು CH3 ಅಂತ ಬರೀತೀನಿ, ಇಲ್ಲಿ ನಾನು Cl ಅಂತ ಬರೀತೀನಿ, ಇಲ್ಲಿ H ಅಂತ ಬರೀತೀನಿ. ನೋಡಿ, ಈ ಎಂಡ್ CH3 ಇಂದ ಆಗಿದೆ, ಈ ಎಂಡ್ ಕೂಡ CH3 ಆಗಿದೆ. ಈಗ ಎಂಡ್ ಆಫ್ ದ ಮಾಲಿಕ್ಯೂಲ್ಸ್ ಏನಾದರೂ ಸೇಮ್ ಇದ್ದರೆ ಒಂದು ಕೇಸ್ ಆಗುತ್ತೆ. ಎಂಡ್ ಆಫ್ ದ ಮಾಲಿಕ್ಯೂಲ್ಸ್ ಏನಾದರೂ ಡಿಫ್ರೆಂಟ್ ಅಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು CH3 ಅಂತ ಬರೀತೀನಿ, ಇಲ್ಲಿ ನಾನು Cl ಅಂತ ಬರೀತೀನಿ, ಇಲ್ಲಿ CH ಅಂತ ಬರೀತೀನಿ, ಇಲ್ಲಿ ನಾನೇನು ಬರೀತೀನಿ ಅಂದರೆ Br ಅಂತ ಬರೆದ್ಬಿಡ್ತೀನಿ ಅಂದ್ಕೊಳ್ಳಿ. ಇಲ್ಲಿ Cl, Br, CH3 ಇದು ಡಿಫ್ರೆಂಟ್ ಇದೆ ಅಂತ ಅರ್ಥ. ಎಂಡ್ಸ್ ಏನಾದರೂ ಡಿಫ್ರೆಂಟ್ ಇದ್ದರೆ ಒಂದು ಕೇಸ್ ಅಟೆಂಡ್ ಮಾಡ್ಬೋದು, ಇನ್ನೊಂದು ಕೇಸಲ್ಲಿ ಎಂಡ್ಸ್ ಆರ್ ಸೇಮ್ ಇದ್ದರೆ ಅವಾಗೇನು ಮಾಡಬೇಕು ಅನ್ನೋಂಥದ್ದು. ಈಗ ನಾನು ಫಸ್ಟ್ ಎಂಡ್ಸ್ ಆರ್ ಡಿಫ್ರೆಂಟ್ ಇದ್ದರೆ, ಎಂಡ್ಸ್ ಏನಾದರೂ ಡಿಫ್ರೆಂಟ್ ಇದ್ದರೆ ಹೇಗೆ ಮಾಡೋದು ಅನ್ನೋಂಥದ್ದು ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಕೇಸಲ್ಲಿ ಎಂಡ್ಸ್ ಆರ್ ಡಿಫ್ರೆಂಟ್, ಆವಾಗ ಡೈರೆಕ್ಟ್ಲಿ ನಾವೇನು ಮಾಡ್ಬೋದು, 2 to the power of n ಫಾರ್ಮುಲಾನ ಯೂಸ್ ಮಾಡ್ಬೋದು. 2 to the power of n ಫಾರ್ಮುಲಾದಲ್ಲಿ n ಅಂದರೆ ನಂಬರ್ ಆಫ್ ಕೈರಲ್ ಕಾರ್ಬನ್ಸ್. ಕೈರಲ್ ಕಾರ್ಬನ್ಸ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕಾರ್ಬನ್ ಕಂಟೈನಿಂಗ್ 4 ಡಿಫರೆಂಟ್ ಆಟಮ್ಸ್. ಕಾರ್ಬನ್ಗೆ 4 ಡಿಫ್ರೆಂಟ್, ಇದು ಡಿಫ್ರೆಂಟ್ ಇರಬೇಕು, ಮತ್ತು ಇಲ್ಲಿ ಡಿಫ್ರೆಂಟ್ ಇರಬೇಕು, ಮತ್ತು ಇಲ್ಲಿ ಡಿಫ್ರೆಂಟ್ ಇರಬೇಕು. ಇಂಥ ಕಾರ್ಬನ್ನ ನಾವು ಕೈರಲ್ ಕಾರ್ಬನ್ ಅಂತ ಕರಿತೀವಿ. ಈಗ ಕಾಂಪೌಂಡಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋದು ಡಿಫ್ರೆಂಟ್ ಎಂಡ್ಸ್ ಇದೆಯಾ ಅಂತ ನೋಡಬೇಕು, ಮತ್ತು ಎಷ್ಟು ಕೈರಲ್ ಕಾರ್ಬನ್ಸ್ ಇದೆ ಅಂತ ನೋಡಬೇಕು. ಇಲ್ಲೊಂದು ಎಕ್ಸಾಂಪಲ್ ನಾವು ತೊಗೊಂಡಿದ್ದೀವಿ ನೋಡಿ. ಎಕ್ಸಾಂಪಲಲ್ಲಿ ಏನಿದೆ, ಇಲ್ಲಿ ಎಕ್ಸಾಂಪಲು CH3 ಏನಿದೆ, CH3 CH ಅಂದರೆ ಇಲ್ಲಿ ನೋಡಿ, ನಾನು ಬಾಂಡಾಗಿ ಬರೀತೀನಿ, H ಅಂತ ಬರೀತೀನಿ, ಇಲ್ಲಿ ಕೆಳಗಡೆ OH ಅಂತ ಬರೀತೀನಿ, ಬಾಂಡ್ C ಮೇಲೆ H ಅಂತ ಬರೀತೀನಿ, ಕೆಳಗಡೆ Cl ಅಂತ ಬರೀತೀನಿ, ಈ ಕಡೆ COOH ಅಂತ ಬರೀತೀನಿ. ಈಗ ನೋಡಿ, ಇಲ್ಲಿ ಎಂಡ್ COH ಇದೆ, ಇಲ್ಲಿ ಎಂಡ್ CH3 ಇದೆ. ಇವೆರಡು ಏನಾಗುತ್ತೆ, ಡಿಫ್ರೆಂಟ್ ಆಗಿಬಿಡುತ್ತೆ. ಡಿಫ್ರೆಂಟ್ ಆದಾಗ ಇಂಥ ಕೇಸಲ್ಲಿ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ 2 to the power of n ಯೂಸ್ ಮಾಡಬೇಕು. ಈಗ ಕೈರಲ್ ಕಾರ್ಬನ್ಸ್ ಎಷ್ಟು ಅಂತ ನೋಡ್ಕೊಬೇಕು. ನೋಡಿ, ಇದು ಕೈರಲ್ ಕಾರ್ಬನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಕಾರ್ಬನ್ಗೆ ಬರ್ತಾ ಇದೆ ನೋಡಿ, ಇದು ಡಿಫ್ರೆಂಟ್, ಇದೆಲ್ಲ ಸೇರಿ ತೊಗೊಬೇಕು ನಾವು. ಆವಾಗ ಇದೆಲ್ಲ ಸೇರಿ ತೊಗೊಂಡಾಗ ಇದು ಡಿಫ್ರೆಂಟ್ ಆಗುತ್ತೆ, ಇದು OH ಡಿಫ್ರೆಂಟ್, ಇಲ್ಲಿ OH ಡಿಫ್ರೆಂಟ್. ಸೊ ದಿಸ್ ಈಸ್ ಅ ಕೈರಲ್ ಕಾರ್ಬನ್ ಆಗಿ ಇದು ತೊಗೊಂಡಾಗ ನೋಡಿ, ಇಲ್ಲಿ COH ಇದೆ, ಇಲ್ಲಿ H ಡಿಫ್ರೆಂಟ್ ಇದೆ, ಇಲ್ಲಿ ಏನಾಗಿದೆ Cl ಇದೆ ನೋಡಿ, ಇಲ್ಲಿ Cl ಕೂಡ ಇದು ಡಿಫ್ರೆಂಟ್ ಇದೆ. ಇನ್ನು ಇದೆಲ್ಲ ಓವರ್ ಆಲ್ ಮಾಲಿಕ್ಯೂಲ್ಸ್ ತೊಗೊಂಡು ಇದು ಕೂಡ ಡಿಫ್ರೆಂಟು, ಇದು ಕೂಡ ಏನಾಗುತ್ತೆ, ಕೈರಲ್ ಕಾರ್ಬನ್ ಆಗುತ್ತೆ. ಸೊ ಇವಾಗ ಇಲ್ಲಿ ಕೈರಲ್ ಕಾರ್ಬನ್ ಬರಲ್ಲ. ಇನ್ನು ಟೋಟಲ್ ಕೈರಲ್ ಕಾರ್ಬನ್ಸ್ ಎಷ್ಟಿದೆ ನಮಗೆ, ಇಲ್ಲಿ 2 ಕಾರ್ಬನ್ಸ್. n ಜಾಗದಲ್ಲಿ ನಾವೇನಾಗಬೇಕು, 2 ಹಾಕಿದರೆ 2 ಸ್ಕ್ವೇರ್ ಹಾಕಿ 2 × 2 4 ಐಸೋಮರ್ಸ್ ಆಗುತ್ತೆ. ಸೊ 4 ಆಪ್ಟಿಕಲ್ ಐಸೋಮರ್ಸ್ ಆರ್ ಪಾಸಿಬಲ್. ಎಷ್ಟು ಐಸೋಮರ್ಸ್ ಆರ್ ಪಾಸಿಬಲ್ ಅಂದರೆ ಇಲ್ಲಿ ನಮಗೆ 4 ಐಸೋಮರ್ಸ್ ಆರ್ ಪಾಸಿಬಲ್ ಅನ್ನೋಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇದು ಒಂದು ಕೇಸ್. ನೆಕ್ಸ್ಟ್ ಕೇಸಲ್ಲಿ ನೋಡಿ, ಇದು ಒಂದು ಕೇಸ್.
ಇಫ್ ದ ಎಂಡ್ಸ್ ಆರ್ ಸೇಮ್, ಎರಡೂ ಕಡೆ ಎಂಡ್ಸ್ ಸೇಮ್ ಇದ್ದರೆ ಆವಾಗ ಏನು ಮಾಡಬೇಕು? ಇಲ್ಲಿ ನೀವೊಂದು 2,3,4 ಟ್ರೈ ಹೈಡ್ರಾಕ್ಸಿ ಗ್ಲುಟಾರಿಕ್ ಆ್ಯಸಿಡ್ ನೋಡ್ತಾ ಇದ್ದೀರಾ. ಎಂಡ್ಸ್ COH ಇದೆ, ಅಲ್ಲಿ ಕೂಡ COH ಇದೆ. COH ಎರಡೂ ಕಡೆ COH ಇರೋದ್ರಿಂದ ಎಂಡ್ಸ್ ಸೇಮ್ ಆಗಿರೋದ್ರಿಂದ ಆವಾಗ ನಾವೇನು ಮಾಡಬೇಕು ಅಂದರೆ ಕೈರಲ್ ಕಾರ್ಬನ್ಸ್ನ ನೋಡ್ಕೊಬೇಕು, ಎನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಆ ಎನ್ ಏನಾದರೂ ಹಾರ್ಡ್ ಆಗಿದ್ದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ 2n-1 ಫಾರ್ಮುಲಾ ಯೂಸ್ ಮಾಡಬೇಕು. ಆ ಎನ್ ಏನಾದರೂ ಈವನ್ ಆಗಿದರೆ ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಇದು ಜಸ್ಟ್ ಹಾರ್ಡ್ ಫಾರ್ಮುಲಾಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾರ್ಡ್ ಅಂದರೆ ಬೆಸ ಸಂಖ್ಯೆ 1, 3, 5 ಆ ಥರ ಏನಾದರೂ ಐಸೋಮರ್ಸ್ ಬಂದಿದೆ ಅಂದರೆ ಆವಾಗ ನಾವು ಯೂಸ್ ಮಾಡಬೇಕು. ಈಗ ನೋಡೋಣ, ಈ ಸ್ಟ್ರಕ್ಚರ್ನ ಇಲ್ಲಿ ಬರೆದಿದ್ದೀನಿ. ಈ ಸ್ಟ್ರಕ್ಚರ್ಗೆ ಎಷ್ಟು ಅಸಿಮೆಟ್ರಿಕ್ ಕಾರ್ಬನ್ಸ್ ಇದೆ ನೋಡೋಣ. ಇಲ್ಲೊಂದು ಕಾರ್ಬನ್ನು ಅಸಿಮೆಟ್ರಿಕ್ ಬರುತ್ತೆ, ಇಲ್ಲಿ OH ಇದು ಡಿಫ್ರೆಂಟು, ಇದು 1 ಆಗುತ್ತೆ, ಇದು 1 ಅಂತ ಬರೀತೀನಿ ನೋಡಿ. ಇಲ್ಲಿ ನಮಗೆ ಅಸಿಮೆಟ್ರಿಕ್ ಕಾರ್ಬನ್ ಬರೋದಿಲ್ಲ. ಸ್ಟ್ರಕ್ಚರ್ ಒಂದ್ಸಲ ಬರೆದು ಬಿಡೋಣ. OH C ಡಬಲ್ ಬಾಂಡ್ O, OH C ಡಬಲ್ ಬಾಂಡ್ OH. ಓಕೆನಾ? ಈ ಥರ ಸ್ಟ್ರಕ್ಚರು. ಈ ಸ್ಟ್ರಕ್ಚರಲ್ಲಿ ನೋಡಿ, ಇದು CH2 HH ಬರುತ್ತೆ. HH ಅಂದರೆ ಸೇಮ್ ಬರುತ್ತೆ. ಇದು ಕೈರಲ್ ಕಾರ್ಬನ್ ಆಗಲ್ಲ ನೋಡಿ, ಇದು ಕೈರಲ್ ಕಾರ್ಬನ್ ಆಗುತ್ತೆ ನೋಡಿ. ಇಲ್ಲಿ H ಇರುತ್ತೆ ನೋಡಿ, ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್, ಇದು ಕೂಡ ಡಿಫ್ರೆಂಟ್, ಯಾಕಂದರೆ ಈ ಓವರಾಲ್ ಗ್ರೂಪ್ ಕನ್ಸಿಡರ್ ಮಾಡಬೇಕು ನಾವು, CH2 ಕನ್ಸಿಡರ್ ಮಾಡಬಾರ್ದು. ಸೊ ಅವಾಗ ನಮಗೆ ಇದೇನಾಗ್ಬಿಡುತ್ತೆ, ಇದು ಕೂಡ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ನಮಗೆ ಟೋಟಲಿ 3 ಕೈರಲ್ ಕಾರ್ಬನ್ಸ್ ಬರುತ್ತೆ. ನಮಗೆ ಎಷ್ಟು ಕೈರಲ್ ಕಾರ್ಬನ್ಸ್ ಬರುತ್ತೆ ನಮಗೆ ಅಂದರೆ 3 ಕೈರಲ್ ಕಾರ್ಬನ್ಸ್ ಬರುತ್ತೆ. 3 ಕೈರಲ್ ಕಾರ್ಬನ್ಸ್ ಬಂದಿದೆ ಅಂದರೆ ಇದು ಹಾರ್ಡ್ ಅಂತ ಅರ್ಥ. 3 ಕೈರಲ್ ಕಾರ್ಬನ್ಸ್ ಬಂದಿದೆ ಅಂದರೆ ಹಾರ್ಡ್ ಅಂತ. ಹಾರ್ಡ್ ಅಂದರೆ n ಜಾಗದಲ್ಲಿ ನಾವು 3 ಹಾಕಬೇಕು, n=3 ಹಾಕಬೇಕು. ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕಂದ್ರೆ 2n-1 ಯೂಸ್ ಮಾಡಿ. n=3, 2 2 ಎಷ್ಟು ಬರುತ್ತೆ ನಮಗೆ? 4 ಐಸೋಮರ್ಸ್ ಬರುತ್ತೆ. ಯಾವಾಗ ಅಂದರೆ ಅಸಿಮೆಟ್ರಿಕ್ ಕಾರ್ಬನ್ಸ್ ಹಾರ್ಡ್ ಇದ್ದರೆ ಮಾತ್ರ. ನೆಕ್ಸ್ಟ್ ಅದೇನಾದರೂ ಈವನ್ ಏನಾದರೂ ಇದ್ದರೆ ನೋಡಿ, ನಮಗೆ 2,3 ಡೈಬ್ರೋಮೋ ಬ್ಯೂಟೇನ್ ಅನ್ನೋದು ಎಕ್ಸಾಂಪಲ್ ಕಾಣಿಸ್ತಾ ಇದೆಯಲ್ಲ. ಬ್ಯೂಟೇನ್ ಅಂದ ತಕ್ಷಣ ನಾವು 4 ಕಾರ್ಬನ್ ಬರ್ಕೊಳ್ಳೋಣ ನೋಡಿ. 4 ಕಾರ್ಬನ್ ಬ್ಯೂಟೇನ್. ಎಷ್ಟನೇ ಪ್ಲೇಸಲ್ಲಿ ಬ್ರೋಮಿನ್ ಇದೆ? ಸೆಕೆಂಡ್ ಪ್ಲೇಸಲ್ಲಿ BR ಇದೆ. 2,3 ಥರ್ಡ್ ಪ್ಲೇಸಲ್ಲಿ ಏನಾಗಿದೆ? BR ಇದೆ. ಇನ್ನು ಉಳಿದಿದ್ದಕ್ಕೆಲ್ಲ ನಾವೇನು ಮಾಡಿ, ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಿ. ಹೈಡ್ರೋಜನ್ ಇಲ್ಲಿ H, ಇಲ್ಲಿ ಕೂಡ H ಬರುತ್ತೆ. ಓಕೆನಾ? ಸೊ ಈಗ ಎರಡು ಕಡೆ ಸೇಮ್ ಇದೆ. ಒಂದು ಸೇಮ್ ಇದ್ದಾಗ ನಾವು ಫಾರ್ಮುಲಾ ಯೂಸ್ ಮಾಡಬೇಕು. ಮತ್ತು ನಂಬರ್ ಆಫ್ ಅಸಿಮೆಟ್ರಿಕ್ ಕಾರ್ಬನ್ಸ್, ಇಲ್ಲೊಂದು ಅಸಿಮೆಟ್ರಿಕ್ ಕಾರ್ಬನ್ಸ್, ಇಲ್ಲೊಂದು ಅಸಿಮೆಟ್ರಿಕ್ ಕಾರ್ಬನ್, 2 ಅಸಿಮೆಟ್ರಿಕ್ ಕಾರ್ಬನ್ಸ್ ಇದೆ. ಸೊ n=2 ಆಗುತ್ತೆ. ಇದು ಈವನ್ ನಂಬರ್ ಇದ್ದಾಗ ಏನು ಮಾಡಬೇಕು ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ 2n-1 ಜೊತೆಗೆ 2n/2 -1 ಫಾರ್ಮುಲಾ ಯೂಸ್ ಮಾಡಬೇಕು. 2n-1 ಪ್ಲಸ್ 2n/2 -1 ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ 2 ಜಾಗದಲ್ಲಿ 2 ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 2 - 1 ಬರುತ್ತೆ. ಇಲ್ಲಿ 2 ಅಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ -1 +1 ಹೋಗಿ 0 ಬರುತ್ತೆ. 2 2 + 1 ನಮಗೆ ಟೋಟಲು 3 ಐಸೋಮರ್ಸ್, 3 ಆಪ್ಟಿಕಲ್ ಐಸೋಮರ್ಸು ಬರುತ್ತೆ. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದೇನಾದರೂ ನಿಮಗೆ ಸ್ವಲ್ಪ ಡೌಟ್ ಇದ್ದರೆ ರಿವೈಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಈಗ ಕ್ವಶನ್ ಕೇಳಿದ್ದಾನೆ ನೋಡಿ, ಏನು ಕ್ವಶನ್ ಕೇಳಿದ್ದಾನೆ? ಹೌ ಮೆನಿ ಚೈರಲ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 2,3,4 ಟ್ರೈಕ್ಲೋರೋಪೆಂಟೇನ್. ನೋಡಿ, ಕೈರಲ್ ಕಾರ್ಬನ್ ಅಂದರೆ ಕಾರ್ಬನ್ ಹ್ಯಾವಿಂಗ್ 4 ಡಿಫ್ರೆಂಟ್ ಆಟಮ್ಸ್. ಅದಕ್ಕೆ ಕಂಡುಹಿಡಬೇಕು. ಫಸ್ಟ್ ನಾವು ಸ್ಟ್ರಕ್ಚರ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಣ. ಸ್ಟ್ರಕ್ಚರ್ ಈಸಿ. ಹೇಗೆ ಅಂದರೆ ಪೆಂಟೇನ್ ಅಂತ ಕೇಳಿರೋದ್ರಿಂದ ಫಸ್ಟು ನೀವೇನು ಮಾಡಿ ಅಂದರೆ 5 ಕಾರ್ಬನ್ಸ್ ಬರ್ಕೊಂಬಿಡಿ. ಪೆಂಟೇನ್ ಎಷ್ಟು ಕಾರ್ಬನ್ಸ್ ಇರುತ್ತೆ? 5 ಕಾರ್ಬನ್ಸ್. 1 2 3 4 5 ಕಾರ್ಬನ್ಸ್. ಎಷ್ಟನೇ ಪ್ಲೇಸಲ್ಲಿ ಎಲ್ಲನೂ ಟ್ರೈಕ್ಲೋರೋ ಇರೋದ್ರಿಂದ ಇದು ಸೆಕೆಂಡ್ ಅಂದ್ಕೊಳ್ಳಿ. ಸೆಕೆಂಡ್, ಥರ್ಡ್, ಫೋರ್ತ್. ಇಲ್ಲಿ ಏನಾಗಿದೆ? ಕ್ಲೋರಿನ್ ಇದೆ. 2,3,4 ಟ್ರೈಕ್ಲೋರೋ ಪೆಂಟೇನ್ ಇರ್ತದೆ. ಇಲ್ಲಿ H3, ಇಲ್ಲಿ H ಬರುತ್ತೆ, ಇಲ್ಲಿ H ಬರುತ್ತೆ, ಇಲ್ಲಿ H ಬರುತ್ತೆ, ಇಲ್ಲಿ H3 ಬರುತ್ತೆ. ಸೊ ನೋಡಿ, 3 ಅಸಿಮೆಟ್ರಿಕ್ ಕಾರ್ಬನ್ಸ್ ಬರುತ್ತೆ. ಇಲ್ಲಿ 1 2 3 ನೋಡಿ, ಇಲ್ಲಿ ಡಿಫ್ರೆಂಟ್. ಇದೆಲ್ಲ ಸೇರ್ಕೊಬೇಕು. ಇದೆಲ್ಲ ಸೇರಿ 1 2 3
3 ಡಿಫರೆಂಟ್ ಅಸಿಮೆಟ್ರಿಕ್ ಕಾರ್ಬನ್ಸ್ ಇಲ್ಲಿ ಬರ್ತಾ ಇದೆ. ಸೊ ನಮಗೆ ಆಪ್ಷನ್ ನಾವೇನು ಮಾಡಬೇಕು ಅಂದರೆ ಅಸಿಮೆಟ್ರಿಕ್ ಕಾರ್ಬನ್ಸ್ ಅಂದರೆ ಕೈರಲ್ ಕಾರ್ಬನ್ಸ್ ಎಷ್ಟು ಬರ್ತಾ ಇದೆ ಅಂದರೆ 3 ಬರ್ತಾ ಇರೋದ್ರಿಂದ n is equal to 3, ಇಲ್ಲಿ ಅಸಿಮೆಟ್ರಿಕ್ ಕಾರ್ಬನ್ಸ್ 3 ಆಗಿರೋದ್ರಿಂದ ಆಪ್ಷನ್ 4 ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the maximum number of possible optical isomers. The maximum number of possible optical isomers ಅಂದರೆ ನಾವು ಆಲ್ರೆಡಿ ಹೇಳಿದ್ದೀನಿ. ಈಗ ಫಸ್ಟ್ ಸ್ಟ್ರಕ್ಚರ್ ಬರ್ಕೊಳ್ಳಿ. ಸ್ಟ್ರಕ್ಚರ್ ಬರ್ಕೊಂಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. 1 ಬ್ರೋಮೋ 2 ಮಿಥೈಲ್ ಸೈಕ್ಲೋಬ್ಯೂಟೇನ್. ಸೈಕ್ಲೋ ಅಂದ ತಕ್ಷಣ ರಿಂಗ್ ಇರಬೇಕು. ಬ್ಯೂಟೇನ್ ಅಂದರೆ 4 ಕಾರ್ಬನ್, ಇದು ಸೈಕ್ಲೋಬ್ಯೂಟೇನ್. 1 ಬ್ರೋಮೋ 2 ಮಿಥೈಲ್, ಇಲ್ಲಿಂದ ತಗೋಣ 1 ಬ್ರೋಮೋ, ಇಲ್ಲಿ Br, ಓಕೆನಾ. 1 2 ಇಲ್ಲಿ 2 ಮಿಥೈಲ್ CH3, 2 ಮಿಥೈಲ್, 1 ಬ್ರೋಮೋ 2 ಮಿಥೈಲ್ ಸೈಕ್ಲೋಬ್ಯೂಟೇನ್. ಇದು ಸ್ಟ್ರಕ್ಚರ್ ಆಫ್ ದ ಕಾಂಪೌಂಡ್. ಈಗ ಇದು ಸಿಮೆಟ್ರಿಕಾ ಎರಡು ಕಡೆ ಸೇಮ್ ಡಿಫ್ರೆಂಟ್ ಅಂತ ನೋಡಿದಾಗ ಇದು 100% ಅಸಿಮೆಟ್ರಿಕ್ಕು. ಎರಡು ಕಡೆ ಏನಾಗಿದೆ, ಡಿಫ್ರೆಂಟ್ ಇದೆ. ಎರಡು ಸೇಮ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದಾಗ ನಾವು 2 to the power of n ಫಾರ್ಮುಲಾಗೆ ಹೋಗಬೇಕಾಗತ್ತೆ. ಈಗ ನಂಬರ್ ಆಫ್ ಅಸಿಮೆಟ್ರಿಕ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ CH ಬರುತ್ತೆ. H ಬಂದಿದೆ ಅಂದರೆ ಇಲ್ಲಿ ಕೈರಲ್ ಕಾರ್ಬನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ H ಬಂದರೆ ಕೈರಲ್ ಕಾರ್ಬನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ H ಬರುತ್ತೆ, ಇಲ್ಲಿ ಕೂಡ H ಬರುತ್ತೆ. ನೋಡಿ, ಇಲ್ಲಿ 4 ಡಿಫರೆಂಟ್ ಬರುತ್ತೆ. ಇದು ಒಂದು ಕೈರಲ್ ಕಾರ್ಬನ್ ಆಗುತ್ತೆ, ಇದು ಒಂದು ಕೈರಲ್ ಕಾರ್ಬನ್ ಆಗುತ್ತೆ. n is equal to 2 ಆಗುತ್ತೆ. 2 to the power of 2 is equal to 4 ಆಗುತ್ತೆ. ಆನ್ಸರ್ is 1. 4 is the right answer. Next, arrange the following compounds in increasing order of their boiling point. ಬಾಯ್ಲಿಂಗ್ ಪಾಯಿಂಟ್ ಅನ್ನೋ ಕಾನ್ಸೆಪ್ಟ್ ಬಂದ ತಕ್ಷಣ ಒಂದು ಆಲ್ಕೈಲ್ ಸೈಜ್ ನೋಡಿ, ಇಲ್ಲ ಅಂದರೆ ಅಟಾಮಿಕ್ ಮಾಲಿಕ್ಯುಲರ್ ಮಾಸ್ ನೋಡಿ, ಅದ್ರ ಜೊತೆಗೆ ಆಗಲಿಲ್ಲ ಅಂದರೆ ಬ್ರಾಂಚಿಂಗ್ ನೋಡ್ಕೊಳ್ಳಿ. ಈಗ ಇಲ್ಲಿ ಯಾವ್ದು ನೋಡೋಣ, ಬ್ರೋಮೋಮಿಥೇನ್, ಬ್ರೋಮೋಫಾರ್ಮ್, ಕ್ಲೋರೋಮಿಥೇನ್, ಡೈಬ್ರೋಮೋಮಿಥೇನ್ ಇಂದ ಇನ್ಕ್ರೀಸ್ ಆರ್ಡರ್ ಆಫ್ ದೇರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಬರೀಬೇಕು ನಾವು. ನೋಡಿ, ಸ್ಟ್ರಕ್ಚರ್ ಬರ್ಕೊಂಡ್ರೆ ಈಸಿ ನಿಮಗೆ. ಮೀಥೇನ್ ಅಂದರೆ CH3, ಬ್ರೋಮೋ ಅಂದರೆ Br. ಓಕೆ, ನೆಕ್ಸ್ಟ್ ಯಾವುದು, ಬ್ರೋಮೋಫಾರ್ಮ್. ಕ್ಲೋರೋಫಾರ್ಮ್ ಕೇಳಿದಿರಲ್ವಾ, ಕ್ಲೋರೋಫಾರ್ಮ್ ಥರನೇ ಬ್ರೋಮೋಫಾರ್ಮ್ ಏನಿರುತ್ತೆ ಅಂದರೆ CHBr3. ಆ ಥರನೇ ಕ್ಲೋರೋಮೀಥೇನ್ ಅಂದರೆ ಮೀಥೇನ್ ಗೊತ್ತು, CH3Cl. ನೆಕ್ಸ್ಟ್ ಇನ್ನೊಂದು ಯಾವುದು, ಮೀಥೇನ್ ಅಂದರೆ CH3, ಅದರ ಇಲ್ಲಿ ಟ್ರೈಬ್ರೋಮೋ ಇರೋದ್ರಿಂದ CH2Br2. ಈಗ ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ನೋಡ್ಕೊಂಡು ಹೋಗಬೇಕು. ಇದರಲ್ಲಿ ಮಾಲಿಕ್ಯುಲರ್ ಸೈಜ್ ಬಗ್ಗೆನೇ ನೋಡ್ಕೊಂಡು ಹೋಗೋಣ. ಇಲ್ಲಿ ಬ್ರೋಮಿನ್ 3ರಲ್ಲಿ ಬ್ರೋಮಿನ್ ಇದೆ, 1ರಲ್ಲಿ ಕ್ಲೋರಿನ್ ಇದೆ. ಕ್ಲೋರಿನ್ ಬಂದಿದೆ ಅಂದಮೇಲೆ ಇದು 100% ಬ್ರೋಮಿನ್ಗಿಂತ ಕಡಿಮೆ ಮಾಲಿಕ್ಯುಲರ್ ಮಾಸ್ ಆಗಿರೋದ್ರಿಂದ ಇದು ಲೀಸ್ಟ್ ಆಗಲಿಕ್ಕೆ ಚಾನ್ಸ್ ಇದೆ. ಸೊ ಇದು ಲೀಸ್ಟ್ ಆದಮೇಲೆ ಇನ್ನು ಬ್ರೋಮಿನ್ಗೆ ಹೋಗಬೇಕು. ಇಲ್ಲಿ CH3 ಕಾಂಪೌಂಡ್ ಒಂದೇ ಕಾರ್ಬನ್ಸ್ ಇರೋದ್ರಿಂದ ನಂಬರ್ ಆಫ್ ಬ್ರೋಮಿನ್ಸ್ ನೋಡ್ಕೊಂಡು ಹೋಗೋಣ. ಇಲ್ಲಿ 1 ಬ್ರೋಮಿನ್, ಇಲ್ಲಿ 2 ಬ್ರೋಮಿನ್, ಇಲ್ಲಿ 3 ಬ್ರೋಮಿನ್. ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ಯಾವ್ದು ಜಾಸ್ತಿ ಇರುತ್ತದೆ, ಇಲ್ಲಿ ಒಂದೇ ಬ್ರೋಮಿನ್, ಇಲ್ಲಿ 2 ಬ್ರೋಮಿನ್, ಇಲ್ಲಿ 3 ಬ್ರೋಮಿನ್. ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ಯಾವ್ದು ಜಾಸ್ತಿ ಇರ್ತದೆ ಅಂದರೆ 3 ಬ್ರೋಮಿನ್ ಇರುವಂಥದ್ದು ಮಾಲಿಕ್ಯುಲರ್ ಮಾಸ್ ಜಾಸ್ತಿ. ಬಾಯ್ಲಿಂಗ್ ಪಾಯಿಂಟ್ 100% ಇದು ಜಾಸ್ತಿ ಇರ್ತದೆ. ಹಾಗಾದರೆ CHBr3 ಬ್ರೋಮೋಫಾರ್ಮ್ಗೆ ಏನಾಗಿರ್ತದೆ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ. ನೆಕ್ಸ್ಟು CH2Br2ಗೆ ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ತದೆ. ನೆಕ್ಸ್ಟು ಬಾಯ್ಲಿಂಗ್ ಪಾಯಿಂಟ್ ಯಾವುದಾಗಿರ್ತದೆ, CH3Br ಆಗಿರ್ತದೆ. ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟು CH3Cl ಆಗಿರ್ತದೆ. ಸೊ ಯಾವುದು ಆಪ್ಷನ್ ನೋಡೋಣ. ಆಪ್ಷನ್ನಲ್ಲಿ ಯಾವ್ದು ಫಸ್ಟ್ ಡಿಕ್ರೀಸಿಂಗ್ ಆರ್ಡ್ರ, ಇಂಕ್ರೀಸಿಂಗ್ ಅಂದರೆ ಫಸ್ಟ್ ಕಡಿಮೆ ಇರೋವಂಥದ್ದು, ಆಮೇಲೆ ಜಾಸ್ತಿ ಇರೋದು ನೋಡಬೇಕು. ಜಾಸ್ತಿ ಇರೋದು ನೋಡ್ಬೇಕಾದ್ರೆ ಬ್ರೋಮೋಫಾರ್ಮ್ ಎಷ್ಟನೇದು, ಸೆಕೆಂಡ್ ಲಾಸ್ಟಲ್ಲಿರಬೇಕು. ಇವೆರಡು ಆಪ್ಷನ್ನು. ಅದಾದಮೇಲೆ ಬ್ರೋಮೋಫಾರ್ಮ್ ಆದಮೇಲೆ ಡೈಬ್ರೋಮೋಮಿಥೇನ್ ಎಷ್ಟನೇದು, ಡೈಬ್ರೋಮೋಮಿಥೇನ್ ಫೋರ್ತ್ ಇರಬೇಕು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಇದು ನೋಡಿ, ರಿಯಾಕ್ಷನ್ನು ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಮೇಲೆ ಬರುತ್ತೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬಂದುಬಿಡಬೇಕು R ಬಾಂಡ್ Mg ಬಾಂಡ್ X ಅಂತ. ಆಲ್ಕೈಲ್ ಮೆಗ್ನೀಷಿಯಮ್ ಹಲೈಡ್ ಅಂತ ಕರಿತೀವಿ. ದಿಸ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್, ದಿಸ್ ಕ್ಯಾರೀಸ್ 2 ಪಾಸಿಟಿವ್ ಚಾರ್ಜ್, ದಿಸ್ ಕ್ಯಾರೀಸ್ ಅ ನೆಗೆಟಿವ್ ಚಾರ್ಜ್. ದಿಸ್ ಪೊಲಾರಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಪೊಲಾರಿಟಿ ಬಂದಿದೆ ಅಂದರೆ ನಾವು ತುಂಬ ರಿಯಾಕ್ಷನ್ಸ್ನ ಈಸಿಯಾಗಿ ಮಾಡ್ಬೋದು ಅಂತ. ಇಲ್ಲಿ ನೋಡಿ, ಐಡೆಂಟಿಫೈ ದ X ಇನ್ ದ ಫಾಲೋಯಿಂಗ್ ರಿಯಾಕ್ಷನ್. ನೋಡಿ, ಫಸ್ಟ್ ನಾವು ಮೆಗ್ನೀಷಿಯಮ್ನ ರಿಯಾಕ್ಟ್ ಮಾಡಬೇಕು. ಇಲ್ಲಿ
ಇಲ್ಲಿ 1 ಮೋಲ್ ಅಂತ ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್, ಇದನ್ನೇನು ನಮಗೇನು ಕ್ಯಾಲ್ಕುಲೇಷನ್ಗೆ ಯೂಸ್ ಇಲ್ಲ. ಆದರೆ ಈಗ ಮೆಗ್ನೀಷಿಯಮ್ಮು ಅಲೈಡ್ ಜೊತೆಗೆ ರಿಯಾಕ್ಟ್ ಆಗಬೇಕು. ಯಾವ ಅಲೈಡ್ ಜೊತೆಗೆ ರಿಯಾಕ್ಟ್ ಆಗಬೇಕು, Cl ಬ್ರೋಮಿನ ಅನ್ನೋಂಥ ಕನ್ಫ್ಯೂಷನ್ ಬಂದಾಗ ರಿಯಾಕ್ಟಿವಿಟಿ ಆರ್ಡರ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಐ ಜೊತೆಗೆ ಫಸ್ಟ್ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ, ದೆನ್ Br, ದೆನ್ ಕ್ಲೋರಿನ್. ಹಾಗಾದರೆ ಬ್ರೋಮಿನ್ ಜೊತೆಗೆ ಏನಾಗಬೇಕು, ಅದು ಈಸಿಯಾಗಿ ಮೆಗ್ನೀಷಿಯಮ್ ರಿಯಾಕ್ಟ್ ಆಗಬೇಕು. ಬ್ರೋಮಿನ್ ಜೊತೆಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂದರೆ ನೋಡಿ, ಈ ಥರ ಇಲ್ಲಿ MgBr ಆಗಬೇಕು. ಇಲ್ಲಿ Mg, ಈ ಕಡೆ Br, ಸಾರಿ ನೋಡಿ, ಇಲ್ಲಿ ರಿಯಾಕ್ಟಿವಿಟಿ ಆರ್ಡರ್ ಇನ್ನೊಂದು ಸಲ ಬರೀತಾ ಇದ್ದೀನಿ. ರಿಯಾಕ್ಟಿವಿಟಿ ಆರ್ಡರ್ ಏನು ಹೇಳ್ತದೆ, ಐ ಫಸ್ಟ್ ಪ್ರಿಪೇರ್, ದೆನ್ Br, ದೆನ್ Cl, ಮೆಗ್ನೀಷಿಯಮ್ ರಿಯಾಕ್ಟ್ ಆಗಲಿಕ್ಕೆ. ಓಕೆನಾ. ಇಲ್ಲಿ ಏನಾಗುತ್ತೆ, ಈ ಥರ ರಿಯಾಕ್ಟ್ ಆಗುತ್ತೆ. ಇಲ್ಲಿ Mg, ಈ ಕಡೆ Br, ಈ ಕಡೆ ಬಾಂಡ್ Cl ಹಂಗೆ ಇರ್ತದೆ. Cl ಜೊತೆಗೆ ರಿಯಾಕ್ಟ್ ಆಗಲ್ಲ, ಯಾಕಂದರೆ ಫಸ್ಟ್ ಪ್ರಿಪೇರ್ ಮಾಡೋದು ಬ್ರೋಮಿನ್ಗೆ. ಡ್ರೈ ಈಥರ್ ಇಂಟರ್ಮೀಡಿಯೇಟ್ ಇದು ಬಂದಿದೆ. ಇಂಟರ್ಮೀಡಿಯೇಟ್ ಆದಮೇಲೆ D2O, ಡ್ಯೂಟೋರಿಯಂ ಆಕ್ಸೈಡ್, ಹೆವಿ ವಾಟರ್ ಅಂತ ಕೂಡ ಕರೀತಾರೆ ಇದನ್ನು. ಈ ಡ್ಯೂಟೋರಿಯಂ ಆಕ್ಸೈಡ್ನ ಬ್ರೇಕ್ ಮಾಡಿದ್ರೆ ನಮಗೆ D+OD- ಬರುತ್ತೆ. ಈ D+ ಅಂತ ಬಂದರೆ ಪಾಸಿಟಿವ್. ಈಗ ಇಲ್ಲಿ ಚಾರ್ಜ್ ತೊಗೊಂಡ್ರೆ Mgಗೆ ಆಲ್ವೇಸ್ ಏನಾಗಿರ್ತದೆ, ಪಾಸಿಟಿವ್ ಇರ್ತದೆ. ಇಲ್ಲಿ ನೆಗೆಟಿವ್ ಬರುತ್ತೆ. ಈ D ಹೋಗಿ ಇಲ್ಲಿ ಬಾಂಡ್ ಆಗುತ್ತೆ. ಇಲ್ಲಿ ಬಾಂಡ್ ಆದಾಗ ಬ್ರೋಮಿನ್ ಜಾಗಕ್ಕೆ D ಬರುತ್ತೆ, Cl ಹಂಗೆ ಇರುತ್ತೆ. ಆಪ್ಷನ್ ಎ is the right answer. Next question, ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ದ ಮೇಜರ್ ಪ್ರಾಡಕ್ಟ್ ವೆನ್ ದಿಸ್ ಕಾಂಪೌಂಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಮೆಥಾಕ್ಸೈಡ್? ನೋಡಿ, ಇಲ್ಲಿ ನಮಗೆ ನೋಡಿದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ, ಯಾವ ರಿಯಾಕ್ಷನ್ ಅನ್ನೋಂಥದ್ದನ್ನ ಐಡೆಂಟಿಫೈ ಮಾಡೋದನ್ನ ಫಸ್ಟ್ ನಾವು ಕಲಿಬೇಕು. ಸೋಡಿಯಂ ಮೆಥಾಕ್ಸೈಡ್ ಅಂದ ತಕ್ಷಣ C2H5O-, ಇದನ್ನು ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಈ ಸ್ಟ್ರಾಂಗ್ ಬೇಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲಿಮಿನೇಷನ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ, ಎಲಿಮಿನೇಷನ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ತೀವಿ. ಈ ಎಲಿಮಿನೇಷನ್ ರಿಯಾಕ್ಷನಲ್ಲಿ ಯೂಸ್ ಮಾಡುವಾಗ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅದು ಯಾವಾಗಲೂ ಅಷ್ಟೇ ಡಬಲ್ ಬಾಂಡ್ ಫಾರ್ಮೇಷನ್ ಅಂತ ಬಂದಾಗ ಸ್ಟೇಜ್ ಆಫ್ ರೂಲ್ನ ನೀವು ಫಾಲೋ ಮಾಡಬೇಕು. ಸ್ಟೇಜ್ ಆಫ್ ರೂಲ್ ಅಂದರೆ ಆಲ್ಕೀನ್ ಕಂಟೈನಿಂಗ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೇನ್ಸ್ ಅಥವಾ ಆಲ್ಕೈಲ್ ಪ್ರಾಡಕ್ಟ್ಸ್ ಈಸ್ ದ ಮೇಜರ್ ಪ್ರಾಡಕ್ಟ್. ಡಬಲ್ ಬಾಂಡ್ಗೆ ಆ ಕಡೆ ಈ ಕಡೆ ಆಲ್ಕೈಲ್ ಗ್ರೂಪ್ ಜಾಸ್ತಿ ಇದ್ದರೆ ಅದು ಮೇಜರ್ ಪ್ರಾಡಕ್ಟ್ನ ನಾವು ನೋಡಬೇಕಾಗತ್ತೆ. ಈಗ ಈ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ ನೋಡಿರಿ. ಇಲ್ಲಿ ಸೈಕ್ಲೋಪೆಂಟೇನ್ ರಿಂಗ್ ಇದೆ, ಅದ್ರ ಜೊತೆಗೆ ಇಲ್ಲಿ CH2Br ಅಟ್ಯಾಚ್ ಆಗಿದೆ, ಇಲ್ಲಿ CH3 ಅಟ್ಯಾಚ್ ಆಗಿದೆ. ಈಗ ಸೋಡಿಯಂ ಮೆಥಾಕ್ಸೈಡ್ ಯೂಸ್ ಮಾಡಬೇಕಾದ್ರೆ ನಮಗೇನಾಗಬೇಕು, ಇಲ್ಲಿ ಬ್ರೋಮಿನ್ ಜೊತೆಗೆ ಏನಾಗಬೇಕು, ರಿಲೀಸ್ ಆಗಬೇಕು. ಬ್ರೋಮಿನ್ ರಿಲೀಸ್ ಆಗಿ ಡಬಲ್ ಬಾಂಡ್ ಬರಬೇಕು. ಸೊ ಇಲ್ಲಿ ನಾವು ಹೈಡ್ರೋಜನ್ನ ತೊಗೊಂಡು ಎಲಿಮಿನೇಷನ್ ಮಾಡಲಿಕ್ಕೆ ಆಗಲ್ಲ. ಸರಿ, ಇಲ್ಲಿ ಹೈಡ್ರೋಜನ್ ತೊಗೊಂಡು ಎಲಿಮಿನೇಟ್ ಮಾಡೋಣ ಅಂದರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿ Br ರಿಲೀಸ್ ಆಗಲ್ಲ. ಹಾಗಾದ್ರೆ ಏನಾಗುತ್ತೆ ಅಂದರೆ, ಇದು ನ್ಯೂಕ್ಲಿಯೋಫೈಲ್ ಸ್ಟ್ರಾಂಗ್ ಇರೋದ್ರಿಂದ ಫಸ್ಟ್ ಏನಾಗ್ಬಿಡುತ್ತೆ, Br ರಿಲೀಸ್ ಆಗಿಬಿಡುತ್ತೆ. Br ರಿಲೀಸ್ ಆದಮೇಲೆ ಇಲ್ಲಿ ಪ್ಲಸ್ ಚಾರ್ಜ್ ಬರುತ್ತೆ. Br ರಿಲೀಸ್ ಆಗಿ ಇಲ್ಲೇನು ಬರುತ್ತೆ, ನಮಗೆ ಪ್ಲಸ್ ಚಾರ್ಜ್ ಬರುತ್ತೆ. ಯಾವ ಚಾರ್ಜ್ ಬರುತ್ತೆ, ಇಲ್ಲಿ ಪ್ಲಸ್ ಚಾರ್ಜ್ ಕಾಣಿಸ್ತಾ ಇದೆಯಾ? ಯಾವ ಚಾರ್ಜ್ ಬಂದಿದೆ ಇಲ್ಲಿ ಯಾವ ಚಾರ್ಜ್ ಬಂದಿದೆ, ಪ್ಲಸ್ ಚಾರ್ಜ್ ಬಂದಿದೆ ನೋಡಿ ಇಲ್ಲಿ. ಓಕೆನಾ. ಇಲ್ಲಿ CH3 ಹಾಗೆ ಇರ್ತದೆ, ಇಲ್ಲಿ CH3 ಹಾಗೆ ಇದೆ. ಈಗ ಇಲ್ಲಿ ಪ್ಲಸ್ ಚಾರ್ಜ್ ಬಂದ ಮೇಲೆ ಏನಾಗ್ಬಿಡುತ್ತೆ, ಯಾವಾಗಲೂ ಅಷ್ಟೇ ಕಾರ್ಬೋಕ್ಯಾಟೈನು ಟರ್ಷರಿ ಕಾರ್ಬೋಕ್ಯಾಟೈನ್ ಆಲ್ವೇಸ್ ಪ್ರಿಫರಬಲ್, ಮೋರ್ ಸ್ಟೇಬಲ್ ಆಗುತ್ತೆ. ಇದು ಪ್ರೈಮರಿ ಕಾರ್ಬೋಕ್ಯಾಟೈನ್ ಆಗಿದೆ. ಟರ್ಷರಿ ಕಾರ್ಬೋಕ್ಯಾಟೈನ್ ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಟರ್ಷರಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರೋದ್ರಿಂದ ರಿಂಗ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ. ಇದು ಬಾಂಡು ಇಲ್ಲಿಗೆ ಬಾಂಡ್ ಫಾರ್ಮೇಷನ್ ಆದಾಗ ರಿಂಗ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ರಿಂಗ್ ಎಕ್ಸ್ಪ್ಯಾನ್ಷನ್ ಆದಾಗ ಇಲ್ಲಿ 5 ಮೆಂಬರ್ಡ್ ಇರೋವಂಥದ್ದು ಏನಾಗ್ಬಿಡುತ್ತೆ, 6 ಮೆಂಬರ್ಡ್ ರಿಂಗ್ ಆಗಿ ಫಾರ್ಮೇಷನ್ ಆಗಿಬಿಡುತ್ತೆ. ರಿಂಗ್ ಎಕ್ಸ್ಪ್ಯಾನ್ಷನ್ ಯಾಕಂದರೆ ಡ್ಯೂ ಟು ದ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಮೋರ್ ಸ್ಟೇಬಲ್ ಕಾರ್ಬೋಕ್ಯಾಟೈನ್. ಆವಾಗ ಇಲ್ಲಿ CH3 ಇರುತ್ತೆ, ಇಲ್ಲಿ ನಮಗೆ ಪ್ಲಸ್ ಚಾರ್ಜ್ ಬರುತ್ತೆ. ಓಕೆನಾ. ಈಗ ಇಲ್ಲಿದ್ದು ಪ್ಲಸ್ ಚಾರ್ಜ್ಗೆ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಯಾವಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ ಇಲ್ಲಿ ಪ್ಲಸ್ ಚಾರ್ಜ್ ಬರುತ್ತೆ, ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಹೈಡ್ರೋಜನ್ ಇರುತ್ತೆ. ಆವಾಗ ನಮಗೆ CH2H5
ಏನು ನಮಗೆ ಬೇಸ್ CH2H5 ಇದೆಯೋ, C2H5O- ಇದೆಯೋ, ಆ O- ಏನಾಗುತ್ತೆ ಅಂದರೆ ಇಲ್ಲಿಗೆ ಬಂದು ಬಾಂಡ್ ಆಗಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿ ನಮಗೆ ಇಲ್ಲಿ CH3 ಹಂಗೆ ಇರುತ್ತೆ, CH3 ಮತ್ತು ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆಪ್ಷನ್ ಸಿ ಏನಿದೆಯೋ ನೋಡಿ, ಕಾಣಿಸ್ತಾ ಇದೆಯಾ? ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ, ಇದು ವುಡ್ಸ್ ರಿಯಾಕ್ಷನ್. ನೋಡಿ, ಯಾವ ವುಡ್ಸ್ ರಿಯಾಕ್ಷನ್ ಅಂತ ನಿಮ್ಗೆ ಮೈಂಡಿಗೆ ಬಂದುಬಿಡಬೇಕು ಅಂದರೆ, ಸೋಡಿಯಂ ಇನ್ ಹೀಥರ್ ನಾವು ಕಾಣಿಸಿದೆ ಅಂದ ತಕ್ಷಣ ವುಡ್ಸ್ ರಿಯಾಕ್ಷನ್ಗೆ ಮೈಂಡಿಗೆ ಬಂದುಬಿಡಬೇಕು. ಇದು ಇಂಟ್ರಾಮಾಲಿಕ್ಯುಲರ್ ವುಡ್ಸ್ ರಿಯಾಕ್ಷನ್. ವುಡ್ಸ್ ರಿಯಾಕ್ಷನ್ ಈಸಿಯಾಗಿರುವಂಥದ್ದು ಅಂತ ಕೇಳೋದಿಲ್ಲ. ಈ ಥರ ಇಂಟ್ರಾಮಾಲಿಕ್ಯುಲರ್ ರಿಯಾಕ್ಷನ್ಸು ತುಂಬ ಸರಿ ಕ್ವಶನ್ಸ್ ರಿಪೀಟ್ ಮಾಡಿದ್ದಾನೆ. ಇಂಟ್ರಾಮಾಲಿಕ್ಯುಲರ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅಂದರೆ ಈಸಿಯಾಗಿ ನೀವು ಬಾಂಡನ್ನು ಮಾಡ್ಬೋದು. ಯಾವ ರೀತಿ ಬಾಂಡ್ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಫಸ್ಟ್ ನೀವೇನು ಮಾಡಬೇಕಂದ್ರೆ ನಂಬರ್ ಆಫ್ ಕಾರ್ಬನ್ಸ್ ಎಷ್ಟು ಅಂತ ಕೌಂಟ್ ಮಾಡ್ಕೊಂಬಿಡಿ. ಈಸಿಯಾಗಿ ಬಾಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. Br 1 2 3 4 5, ಇದು Cl ಇಲ್ಲಿ ಒಂದು ಬರುತ್ತೆ. ನೋಡಿ, ಕೌಂಟ್ ಮಾಡ್ಕೊಳ್ಳಿ. 1 2 3 4 5. ಓಕೆನಾ? ಈಗ ಇಲ್ಲಿ Cl, ಇಲ್ಲಿ Br, ಇವೆರಡನ್ನ ನಾವೇನು ಮಾಡಬೇಕು? ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಬೇಕಾದ್ರೆ ಇಲ್ಲಿ 5th ಕಾರ್ಬನ್ ಕಾಣಿಸ್ತಾ ಇದೆ. ಈ 5th ಕಾರ್ಬನ್ನು ಮತ್ತು ಫಸ್ಟ್ ಕಾರ್ಬನ್ನ ನಾವೇನು ಮಾಡಬೇಕು? ಜಾಯಿನ್ ಮಾಡಬೇಕು. ಈ Cl ಮತ್ತು Brನ ರಿಲೀಸ್ ಮಾಡಿದ್ರೆ ನಮಗೇನಾಗ್ಬಿಡುತ್ತೆ? ಕಪ್ಲಿಂಗ್ ಆಗುತ್ತೆ. ಅದು ವುಡ್ಸ್ ರಿಯಾಕ್ಷನ್ ಆಗುತ್ತೆ. ವುಡ್ಸ್ ರಿಯಾಕ್ಷನ್ ನಿಮ್ಗೆ ಗೊತ್ತಿದೆಯಲ್ವಾ? R bond X plus Na ಪ್ಲಸ್ R bond X, 2 molecules ಆಫ್ ಆಲ್ಕೈಲ್ ಹೈಡ್. ಈಗ NaX ರಿಲೀಸ್ ಆಗುತ್ತೆ, R ಬಾಂಡ್ ಆಗುತ್ತೆ. ಹಂಗೆ ನೋಡಿ, ಇಲ್ಲಿ Cl ರಿಲೀಸ್ ಆಗುತ್ತೆ, ಇಲ್ಲಿ Br ರಿಲೀಸ್ ಆಗುತ್ತೆ. ಈ 1 ಮತ್ತು 5 ಏನಾಗುತ್ತೆ? ಬಾಂಡ್ ಆಗುತ್ತೆ. 1 ಮತ್ತು 5 ಬಾಂಡ್ ಆಗುತ್ತೆ. ಇನ್ನೇನು ಉಳಿತದೆ ನೋಡ್ಕೊಳ್ಳಿ, ವೆರಿ ಸಿಂಪಲ್ ಆಗಿ ಬರೀತಿ ನೋಡ್ಕೊಳ್ಳಿ. ಇಲ್ಲಿ 1 ಬರೀತಿ ನೋಡ್ಕೊಳ್ಳಿ, ಫಸ್ಟ್ ಕಾರ್ಬನ್ ಅಲ್ವಾ? ಇದು ಫಸ್ಟ್ ಕಾರ್ಬನ್, ಇದು 5th ಕಾರ್ಬನ್. ಇಲ್ಲಿ ನೋಡಿ ಮೇಲೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, 4th ಕಾರ್ಬನ್, ಅಗೇನ್ 5th ಕಾರ್ಬನ್. ಇಲ್ಲಿ 4th ಕಾರ್ಬನ್ ಜಾಗದಲ್ಲಿ ಇಲ್ಲೊಂದು CH3 ಇದೆ. ಇದು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್. ಸೊ ಈಸಿಯಾಗಿ ಈ ಥರ ಸೈಕ್ಲೋಪೆಂಟೇನ್ ರಿಂಗ್ ಫಾರ್ಮೇಷನ್ ಆಯಿತು. ಅದಾದ ಮೇಲೆ ಬ್ರೋಮಿನ್ ಇನ್ HNu. ಬ್ರೋಮಿನ್ ಇನ್ HNu ಅಂದ ತಕ್ಷಣ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, HNu ಬಂದಿದೆ ಅಂದರೆ ಪ್ರೀ ರ್ಯಾಡಿಕಲ್ ಬ್ರೋಮಿನೇಷನ್. ಪ್ರೀ ರ್ಯಾಡಿಕಲ್ ಬ್ರೋಮಿನೇಷನ್ನ ನಾವು ಯೋಚನೆ ಮಾಡಬೇಕು. ಎಲ್ಲಿಗೆ ಪ್ರೀ ರ್ಯಾಡಿಕಲ್ ಬ್ರೋಮಿನೇಷನ್ ಆಗುತ್ತೆ? ಫಸ್ಟು ಟರ್ಷರಿ ಹೈಡ್ರೋಜನ್ಗೆ ಮೋರ್ ಪ್ರಿಫರಬಲ್ ದೆನ್ ಸೆಕೆಂಡ್ರಿ ದೆನ್ ಪ್ರೈಮರಿ ಮಾಡುತ್ತೆ. ಇಲ್ಲಿ CH3, ಇದು ಮೀಥೈಲ್. ಇದು ನೋಡಿ ಸೆಕೆಂಡ್ರಿ ಹೈಡ್ರೋಜನ್ ಆಗುತ್ತಲ್ವಾ? ಇಲ್ಲಿ ಹೈಡ್ರೋಜನ್ ಇರುತ್ತಲ್ವಾ? ಈ ಹೈಡ್ರೋಜನ್ ಜಾಗಕ್ಕೆ ಏನು ಮಾಡುತ್ತೆ ಅಂದರೆ ಒಂದು ಬ್ರೋಮಿನ್ನ ರಿಪ್ಲೇಸ್ ಮಾಡುತ್ತೆ. ಇಲ್ಲಿ ಹಂಗೆ ಇರುತ್ತೆ, ಇಲ್ಲಿ Br ರಿಪ್ಲೇಸ್ ಮಾಡುತ್ತೆ. ನೆಕ್ಸ್ಟ್ Br ರಿಪ್ಲೇಸ್ ಆದಮೇಲೆ ಇನ್ನೇನಿದೆ ಇಲ್ಲಿ ಎಥಾಕ್ಸೈಡ್ ಅಯಾನ್ ಅಂದ ತಕ್ಷಣ ಎಲಿಮಿನೇಷನ್ ರಿಯಾಕ್ಷನಲ್ಲಿ ಸ್ಟೇಜ್ ಅಪ್ ರೂಲ್ನ ನಾವು ಫಾಲೋ ಮಾಡಬೇಕು. ಸ್ಟೇಜ್ ಅಪ್ ರೂಲ್ ಅಂದರೆ 3 ಸಬ್ಸ್ಟಿಟ್ಯೂಟೆಡ್ ಆಲ್ಕೈಲ್ ಗ್ರೂಪ್ಸ್ನ ನಾವು ಫಾರ್ಮೇಷನ್ ಮಾಡಬೇಕು. ನೋಡಿ, ಇಲ್ಲಿ ಹೈಡ್ರೋಜನ್ ತಗೊಂಡು ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿ Brನ ರಿಲೀಸ್ ಮಾಡಿದ್ರು ಸೇಮ್ ಪ್ರಾಡಕ್ಟ್ ಬರುತ್ತೆ. ಇಲ್ಲಿ ಹೈಡ್ರೋಜನ್ ನೋಡಿ, ಇಲ್ಲಿ ಹೈಡ್ರೋಜನ್ ತಗೊಂಡು ನಾವು ರಿಮೂವ್ ಮಾಡಿದ್ರು ಕೂಡ ಸೇಮ್ ಪ್ರಾಡಕ್ಟ್ ಬರುತ್ತೆ. ಇಲ್ಲಿ ಹೈಡ್ರೋಜನ್ ತೊಗೊಂಡು ಮಾಡಿದ್ರು ಕೂಡ ಸೇಮ್ ಪ್ರಾಡಕ್ಟ್ ಬರುತ್ತೆ. ಸೊ ನಾನು ಇಲ್ಲಿನ ಹೈಡ್ರೋಜನ್ ತೊಗೊಂಡು ಮಾಡ್ತೀನಿ ನೋಡಿ, ಎರಡೂ ಸೇಮ್ ಪ್ರಾಡಕ್ಟೇ. ನೋಡಿ, ಇಲ್ಲಿನ ಹೈಡ್ರೋಜನ್ ತೊಗೊಳ್ತಾ ಇದ್ದೀನಿ. ಇಲ್ಲಿನ ಹೈಡ್ರೋಜನ್ ತಗೊಂಡು ನಾವು ಇಲ್ಲಿ C2H5O- ಏನಿದೆಯೋ, C2H5O- ಇಲ್ಲಿ ಹೈಡ್ರೋಜನ್ನು, ಇಲ್ಲಿ C2H5O- ತಗೊಂಡು ಹೈಡ್ರೋಜನ್ ತಗೊಂಡು ಇದು ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿ Br ರಿಲೀಸ್ ಮಾಡಿದ್ರೆ ನಮಗೇನು ಬರುತ್ತೆ? ಪ್ರಾಡಕ್ಟು ನೋಡಿ, ಈ ಥರ ಪ್ರಾಡಕ್ಟ್ ಬರುತ್ತೆ ಅಲ್ವಾ? ಸೊ ದಟ್ ಈಸ್ B ಈಸ್ ದ ರೈಟ್ ಆನ್ಸರ್. ಯಾವ್ದು ಆನ್ಸರ್? ಬಿ ಈಸ್ ದ ರೈಟ್ ಆನ್ಸರ್. ಬಿ ಅನ್ನೋದು ರೈಟ್ ಆನ್ಸರ್ ಆಗಿರ್ತದೆ. ಓಕೆ, ಸೊ ಇಲ್ಲಿ ಯಾವ್ದು ಆನ್ಸರ್? ಬಿ ಈಸ್ ದ ರೈಟ್ ಆನ್ಸರ್. ಸೊ ಈ ಥರ ರಿಯಾಕ್ಷನ್ಸ್ನ ನಾವು ನೋಡಬೇಕಾಗುತ್ತೆ. ಪ್ರಾಡಕ್ಟ್ಸು ನಾವು ಅನಲೈಸ್ ಮಾಡೋದನ್ನು ಕಲಿಬೇಕಾಗುತ್ತೆ. ಪ್ರಾಡಕ್ಟ್ನ ಅನಲೈಸ್ ಮಾಡಿ ನಾವು ಎಕ್ಸಾಮಲ್ಲಿ ಈಸಿಯಾಗಿ ಆನ್ಸರ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ತುಂಬ ಸಿಂಪಲ್ ಕ್ವಶನ್ನು. ಇದು ಕೂಡ ಗ್ರಿಗ್ನಾರ್ಡ್ ರಿಯೇಜೆಂಟ್ ಮೇಲೆ ಬರುತ್ತೆ. ನೋಡಿ, ಈಸಿಯಾಗಿ ನಾವು ಬರೀಬೋದು. ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಷನ್ನು ಯಾವ ರೀತಿ ಬರುತ್ತೆ ನೋಡಿ, ಸೈಕ್ಲೋಹೆಕ್ಸನಾಲ್, ಇದು ಎಕ್ಸೈನ್, ಇದು Br ಮೆಗ್ನೀಷಿಯಮ್ ಏನು ಬರುತ್ತೆ ನಮಗೆ? ಫಸ್ಟ್ ಪ್ರಾಡಕ್ಟು ಡ್ರೈ ಈ ಥರ ಹಾಕಿದ ತಕ್ಷಣ
ಸೈಕ್ಲೋಹೆಕ್ಸೇನು, ಇಲ್ಲಿ MgBr ಬರುತ್ತಲ್ವಾ, Mg ಏನಾಗುತ್ತೆ ಒಳಗಡೆ ಹೋಗಿ MgBr ಬರುತ್ತೆ. ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್. ನೆಕ್ಸ್ಟ್ ಅವನೇನು ಯೂಸ್ ಮಾಡಿದ್ದಾನೆ, ವಾಟರ್ ಅಂದರೆ H+, OH-. ಸೊ ಇಲ್ಲಿ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ H+ ಆಗಿ ಬಾಂಡ್ ಆಗಿದೆ ಅಂದರೆ, ಇಲ್ಲಿ H+ ಬಂದಿದೆ ಅಂದರೆ ನಮಗೆ ಸೈಕ್ಲೋಹೆಕ್ಸೇನ್ ಬರುತ್ತೆ. ಸೊ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಯಾವ್ದು ರೈಟ್ ಆನ್ಸರ್ ಅಂದರೆ ಆಪ್ಷನ್ 4 ಟಿಕ್ ಮಾಡ್ತಾ ಇದ್ದೀನಿ. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಇದು ಕೂಡ ವೆರಿ ಇಂಪಾರ್ಟೆಂಟು, ತುಂಬ ಸರಿ CG ಕ್ವಶನ್ಸಲ್ಲಿ ಕೇಳಿದ್ದಾನೆ. ನೋಡಿ, ವಿಚ್ ಅಬ್ಸರ್ವೇಷನ್ ವಿಲ್ ಬಿ ಕರೆಕ್ಟ್ ಅಬೌಟ್ ದ ಫಾಲೋಯಿಂಗ್ X ಆ್ಯಂಡ್ Y ಫಾಲೋಯಿಂಗ್ ರಿಯಾಕ್ಷನ್ಸ್ ಅಂತ. ಇಲ್ಲಿ ಡಿಟೋರಿಯಮ್ನ ಆಲ್ರೆಡಿ ಅವನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಡಿಟೋರಿಯಮ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾನೆ, ಇಲ್ಲಿ ಡಿಟೋರಿಯಮ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾನೆ, ಇಲ್ಲಿ ಕೂಡ ಡಿಟೋರಿಯಮ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾನೆ. ಈ ಡಿಟೋರಿಯಮ್ ಅನ್ನೋಂಥದ್ದು ಹೆವಿ ವಾಟರು. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಐಸೋಟೋಪಿಕ್ ಎಫೆಕ್ಟ್ ಅನ್ನೋಂಥದ್ದನ್ನ ಯೂಸ್ ಮಾಡ್ತಾರೆ. ಲೇಬಲಿಂಗ್ ಅಂತ ಕರೀತಾರೆ. ಅದನ್ನು ಲೇಬಲ್ ಮಾಡಿ ಈ ಕಾರ್ಬನ್ NMR ಸ್ಪೆಕ್ಟ್ರೋಸ್ಕೋಪೀಸಲ್ಲಿ ವ್ಯಾಲ್ಯೂಸ್ನ ಕಂಡುಹಿಡಿಯಬೇಕಾದ್ರೆ ಲೇಬಲ್ ಮಾಡಿ ಯೂಸ್ ಮಾಡ್ತಾರೆ. ಅದನ್ನು ಡಿಟೋರಿಯಮ್ ಲೇಬಲಿಂಗ್, ಐಸೋಟೋಪಿಕ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಇಲ್ಲಿ SO2Cl2 ಇದೆ ನೋಡಿ, SOCl2 ಥೈನಿಲ್ ಕ್ಲೋರೈಡು. ಇಲ್ಲಿ SO2Cl2 ಏನಾಗುತ್ತೆ ಅಂದರೆ ಕ್ಲೋರಿನೇಷನ್, ಪ್ರೀ ರ್ಯಾಡಿಕಲ್ ಕ್ಲೋರಿನೇಷನ್ ಯೂಸ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್. ಪ್ರೀ ರ್ಯಾಡಿಕಲ್ ಯೂಸ್ ಮಾಡಿದಾಗ ಈಗ ಡ್ಯೂಟೋರಿಯಂ ಬಾಂಡ್ ಬ್ರೇಕ್ ಆಗಲ್ಲ, ಆಯಿತಾ. ಆದರೆ CH ಬಾಂಡ್ ಈಸ್ ವೆರಿ ವೀಕ್ ಬಾಂಡು, ಇಲ್ಲಿ ಬ್ರೇಕ್ ಆಗುತ್ತೆ. ಐದರ್ ದಿಸ್ ಹೈಡ್ರೋಜನ್ ಯಾವ ಹೈಡ್ರೋಜನ್ ಆದರೂ ನಾವು ತೊಗೊಂಡು ಬ್ರೇಕ್ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದರೆ ಒಂದು ಕ್ಲೋರಿನೇಷನ್ ಫಾರ್ಮೇಷನ್ ಆಗುತ್ತೆ, ಇಲ್ಲಿ Cl ಬರುತ್ತೆ, SO2Cl2 ಯೂಸ್ ಮಾಡಿದಾಗ. ನೆಕ್ಸ್ಟ್ ಆಲ್ಕೋಹಾಲಿಕ್ KOH ಅಥವಾ ಎಥನಾಕ್ಸೈಡ್ ಇದೇನು ಯೂಸ್ ಮಾಡಿದಾಗ ಏನು ಮಾಡುತ್ತೆ, ಎಲಿಮಿನೇಷನ್ ರಿಯಾಕ್ಷನ್. ಏಕ್ವೇಸ್ ಯೂಸ್ ಮಾಡಿದಾಗ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಆಲ್ಕೋಹಾಲಿಕ್ ಯೂಸ್ ಮಾಡಿದಾಗ ಎಲಿಮಿನೇಷನ್ ಆಗುತ್ತೆ. ಎಲಿಮಿನೇಷನ್ ಆಗಬೇಕಾದ್ರೆ ಏನಾಗುತ್ತೆ, ಈ ಹೈಡ್ರೋಜನ್ನು OH- ಇಲ್ಲಿಗೆ ಹೈಡ್ರೋಜನ್ನ ತಗೊಂಡು ಈ ಬಾಂಡ್ ಒಳಗಡೆ ಮೂವ್ ಆದರೆ ಇದು Cl ರಿಲೀಸ್ ಆಯಿತು ಅಂದರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಡಬಲ್ ಬಾಂಡ್ ಬಂದಾಗ ಯಾವ ರೀತಿ ಸ್ಟ್ರಕ್ಚರ್ ಬರುತ್ತೆ, ಈ ಥರ ಸ್ಟ್ರಕ್ಚರ್ ಬರುತ್ತೆ. ಇಲ್ಲಿ ಲೇಬಲ್ಡ್ ಡಿಟೋರಿಯಮ್, ಇಲ್ಲಿ ಲೇಬಲ್ಡ್ ಡಿಟೋರಿಯಮ್ ಹಂಗೆ ಇರುತ್ತೆ. ಇಲ್ಲಿ ನಮಗೇನು ಬರುತ್ತೆ, ಡಬಲ್ ಬಾಂಡ್ ಬರುತ್ತೆ. ಆಪ್ಷನ್ ನೋಡಿ, X ಜಾಗದಲ್ಲಿ ನಮಗೆ ಆಪ್ಷನ್ 2 ಬರುತ್ತೆ, X ಜಾಗದಲ್ಲಿ ಆಪ್ಷನ್ 2 ಆ್ಯಂಡ್ Y ಜಾಗದಲ್ಲಿ ನಮಗೇನು ಬರುತ್ತೆ, ಆಪ್ಷನ್ 4. ಸೊ ಆಪ್ಷನಲ್ಲಿ 2 and 4 ಈಸ್ ದ ರೈಟ್ ಆನ್ಸರ್. ಇದು 2 ಆಪ್ಷನ್ 2 ಮತ್ತು ಆಪ್ಷನ್ 4 ಎರಡೂ ಕೂಡ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಅಂದರೆ ಎರಡು ಆಪ್ಷನ್ ಅಲ್ಲ, ಆ ಆಪ್ಷನಲ್ಲಿ 2 ಮತ್ತು 4 ಅಂತ ಇರ್ತದೆ. ಆ 2 ಮತ್ತು 4ನ ನೀವು ಸಾಲ್ವ್ ಮಾಡಬೇಕು. X ಜಾಗದಲ್ಲಿ 2 ಮತ್ತು 4 ನೋಡಿ. ಇದು ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ 1 bromo 3 cyclocyclobutane ರಿಯಾಕ್ಟ್ಸ್ ವಿತ್ ಮೆಟಾಲಿಕ್ ಸೋಡಿಯಂ. ಮೆಟಾಲಿಕ್ ಸೋಡಿಯಂ ಡ್ರೈ ಹೈಡ್ರೋಜನ್ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬಂದುಬಿಡಬೇಕಿದು ವೂಡ್ಸ್ ರಿಯಾಕ್ಷನ್ ಅಂತ. ಸೊ ಅದಕ್ಕೆ ಫಸ್ಟ್ ಸ್ಟ್ರಕ್ಚರ್ ಬರ್ಕೊಳ್ಳೋಣ. ಸೈಕ್ಲೋಬ್ಯೂಟೇನ್ ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರ್ ಇರಬೇಕು, ಅದು ಬ್ಯೂಟೇನ್ ಅಂದರೆ 4 ಕಾರ್ಬನ್ ಇರಬೇಕು. ಇಲ್ಲಿ 1 ಜಾಗದಲ್ಲಿ ಬ್ರೋಮಿನ್ ಇರಬೇಕು, ಇನ್ನು 1 2 3 ನೋಡಿ 1 2 3 ಜಾಗದಲ್ಲಿ ಏನಾಗಿರಬೇಕು, ಕ್ಲೋರಿನ್ ಇರಬೇಕು. ಇದು 1 bromo chloroscyclobutane. ಈಗ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ ಈಗ ನಮಗೆ ಸೋಡಿಯಂ ಅಂದ ತಕ್ಷಣ ಮೈಂಡಿಗೆ ವುಡ್ಸ್ ರಿಯಾಕ್ಷನ್, ಎರಡೂ ಕಡೆ ಹ್ಯಾಲೋಜನ್ಸ್ ಇದೆ. ಇದು ಇಂಟರಾಸೈಕ್ಲಿಂಗ್ ವುಡ್ಸ್ ರಿಯಾಕ್ಷನ್ ಆಗುತ್ತೆ ನೋಡಿ. ಈ ಬ್ರೋಮಿನ್ ಎರಡು ಬಾಂಡ್ ಬ್ರೇಕ್ ಆಗಿ ಇವೆರಡರ ಮಧ್ಯದಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಬಾಂಡ್ ಫಾರ್ಮೇಷನ್ ಆದಾಗ ನಮಗೇನು ಬರುತ್ತೆ ಅಂದರೆ ಈ ಥರ ಬೈಸೈಕ್ಲೋ ಕಾಂಪೌಂಡ್ ಈ ಥರ ಬರುತ್ತೆ. ಬೈಸೈಕ್ಲೋ ಕಾಂಪೌಂಡ್ ಅಂತ ಕರೀತಾರೆ ಇದನ್ನು. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಯಾವುದು ರೈಟ್ ಆನ್ಸರ್ ಇದಕ್ಕೆ? ಆಪ್ಷನ್ ಡಿ. ಎಕ್ಸಾಂಪಲ್ ಕೇಳಿದ್ದಾನೆ 2025ಅಲ್ಲಿ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಅಲೈಡ್ಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಆನ್ ವಾರ್ಮಿಂಗ್ ವಿತ್ ವಾಟರ್ ಎಕ್ವೆಸ್ NaOH. ನೋಡಿ ಇದನ್ನು ಥಿಯರಿಯಲ್ಲಿ ನಿಮ್ಗೆ ಹೇಳಿರ್ತಾರೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟು ದ ಹ್ಯಾಲೋ ಅರಿನ್ಸ್ ಆರ್ ವೆರಿ ಡಿಫಿಕಲ್ಟ್ ಡ್ಯೂ ಟು ದ ಬಾಂಡ್ ಬ್ರೇಕೇಜ್ ಬಿಟ್ವೀನ್ ದಿಸ್ Cl and this carbon in haloarenes are very difficult due to 3 reasons. One, unstable phenyl carbocation and sp2 carbon, but the carbon Cl partial double bond, the partial double bond cannot be break anta. ಅದಕ್ಕೆ ಏನು ಮಾಡಬೇಕು,
ಡ್ರಾಸ್ಟಿಕ್ ಕಂಡೀಷನಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಮಾಡಬೇಕು. ಈಗ ಡ್ರಾಸ್ಟಿಕ್ ಕಂಡೀಷನ್ಸ್ ಇಲ್ಲದಿದ್ದಾಗ ಎಲೆಕ್ಟ್ರೋಫೈಲ್ ಅಂದರೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ನ ಅಟ್ಯಾಚ್ ಮಾಡಿದಷ್ಟು ಏನಾಗುತ್ತೆ ಅಂದರೆ ಈ ಬಾಂಡ್ ವೀಕಿಂಗ್ ಆಗುತ್ತೆ. ಎಲೆಕ್ಟ್ರಾನ್ ವಿತ್ಡ್ರಾ ಮಾಡ್ಕೊಂಡಾಗಿ ಈಸಿಯಾಗಿ ನಾವೇನು ಮಾಡ್ಬೋದು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬೋದು. ಸೊ 1 ನೈಟ್ರೋ ಗ್ರೂಪ್ ಹಾಕಿದಾಗ ಇನ್ನೂ ಸ್ವಲ್ಪ ವೀಕ್ ಆಗುತ್ತೆ, 2 ನೈಟ್ರೋ ಗ್ರೂಪ್ ಹಾಕಿದಾಗ ಇನ್ನೂ ವೀಕ್ ಆಗುತ್ತೆ CCl ಬಾಂಡು. ಅದೇ ಥರನೇ 3 ನೈಟ್ರೋ ಗ್ರೂಪ್ಸ್ ಆದಾಗ ಇನ್ನೂ ವೀಕ್ ಆಗುತ್ತೆ. ನಾವು ಡ್ರಾಸ್ಟಿಕ್ ಕಂಡೀಷನ್ಗೆ ಹೋಗೋಗಿಲ್ಲ, ಜಸ್ಟ್ ವಾಟರ್ ಜೊತೆಗೆ ವಾರ್ಮ್ ಮಾಡಿದ್ರೆ ಸಾಕು, OH- ರೀಪ್ಲೇಸ್ ಮಾಡ್ಬೋದು. ಆ OH- ರೀಪ್ಲೇಸ್ ಮಾಡಿದ್ರೆ ನಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬೋದು. ಅದಕ್ಕೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇದು ನೋಡಿ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ. ಪ್ರಾಡಕ್ಟ್ ಫಾರ್ಮೇಷನ್ ಡ್ಯೂರಿಂಗ್ ದ NE ಆ್ಯಂಡ್ ಈಥರ್. NE ಅಂತ ಬಂದ ತಕ್ಷಣ ಸೋಡಿಯಂ ಮೆಟಲ್ ಅಂತ ಬಂದ ತಕ್ಷಣ ವೂಡ್ಸ್ ರಿಯಾಕ್ಷನ್. ನೋಡಿ, ನಾನು ಈ ಚಾಪ್ಟ್ರಲ್ಲಿ ತುಂಬ ಅನಲೈಸ್ ಮಾಡಿರೋ ಪ್ರಕಾರ ಯಾವುದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಫಾರ್ಮೇಷನ್ ಆಗಿದೆ ಅಂದರೆ ಒಂದು SN1 SN2 ಮೆಕ್ಯಾನಿಸಮ್ಸಲ್ಲಿ, ಮತ್ತು ಇನ್ನೊಂದು ಈ ವೂಡ್ಸ್ ರಿಯಾಕ್ಷನ್ಸಲ್ಲಿ, ಮತ್ತು ಇನ್ನೊಂದು ಆಲ್ಕೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸಲ್ಲಿ ರಿಪೀಟ್ ಆಗಿದೆ. ಮತ್ತು ಇಂಟರ್ ಕನ್ವರ್ಷನ್ ರಿಯಾಕ್ಷನ್ಸು ಬರ್ತದೆ. ಆ ಇಂಟರ್ ಕನ್ವರ್ಷನ್ ರಿಯಾಕ್ಷನ್ಸ್ ನಾವು ಈಸಿಯಾಗಿ ಮಾಡ್ಬೋದು. ನೋಡಿ, CH2 ಬಾಂಡ್ CH2, ಇಲ್ಲಿ CH2, ಇಲ್ಲಿ CH2 ಅಲ್ವಾ. ಇಲ್ಲೇನಿದೆ, ಬ್ರೋಮಿನ್ ಇದೆಯಾ, ಇಲ್ಲೇನಿದೆ ಬ್ರೋಮಿನ್ ಇದೆ, ಇಲ್ಲಿ ಏನಿದೆ ಬ್ರೋಮಿನ್, ಇಲ್ಲಿ ಕೂಡ ಬ್ರೋಮಿನ್. ಓಕೆ, ಸೋಡಿಯಂ ಯೂಸ್ ಮಾಡ್ತೀವಿ. ಸೋಡಿಯಂ ಯೂಸ್ ಮಾಡಿದಾಗ ಇವೇನಾಗುತ್ತೆ, ಇವೆರಡು ಬ್ರೋಮಿನ್ ಸೋಡಿಯಂ ಜೊತೆಗೆ ಹೊರಟೋಗುತ್ತೆ. ಇವೆರಡು ಬ್ರೋಮಿನ್ ಸೋಡಿಯಂ ಜೊತೆಗೆ ಹೊರಟೋದಾಗ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ. ಈ ಎರಡು ಬ್ರೋಮಿನ್ ಮತ್ತು ಸೋಡಿಯಂ ಜೊತೆಗೆ ಯೂಸ್ ಮಾಡಿದಾಗ ಎರಡು ಬ್ರೋಮಿನ್ ಹೊರಟಾಗುತ್ತೆ. ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಹೀಟು ಸೋಡಿಯಮ್ಮು ಈ ಥರ ಎರಡೂ ಕೊಟ್ಟಿರೋದ್ರಿಂದ ಎರಡು ಬ್ರೋಮಿನ್ಸ್ನ ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಇವೆರಡು ಬಾಂಡ್ ಮಾಡಿ ಇಲ್ಲಿ CH2 ಅಂತ ಅರ್ಥ, ಇಲ್ಲಿ ಕಾರ್ಬನ್ ಅಂತ ಅರ್ಥ, ಇಲ್ಲಿ CH2 ಕಾರ್ಬನ್, CH2 ಅಂತ. ದಿಸ್ ಕಾಂಪೌಂಡ್ ಇಸ್ ಫಾರ್ಮೇಷನ್ ಆಗುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇದು ಕೂಡ ತುಂಬ ಸಿಂಪಲ್, ಈಸಿ. ಇದು ಕೂಡ ಈಥೈಲ್ ಮೆಗ್ನೀಷಿಯಂ ಬ್ರೋಮೈಡಲ್ಲಿ ಡಿಟೋರಿಯಮ್ನ ತೊಗೊಂಡಿದ್ದಾನೆ. ಡಿಟೋರಿಯಮ್ ಈಸಿ ಅಗೇನ್ ಹೇಳಿದ್ದೀನಿ, ಐಸೋಟೋಪಿಕ್ ಎಫೆಕ್ಟ್ಗೆ ಯೂಸ್ ಮಾಡ್ತಾರೆ. ಏನು ಫಾರ್ಮೇಷನ್ ಬರುತ್ತೆ ಪ್ರಾಡಕ್ಟು ಅಂದರೆ ನೋಡಿ, ಇಲ್ಲಿ ಸಿ ಅಲ್ವಾ, ಇಲ್ಲಿ CH3, ಇಲ್ಲಿ CH3, ಇಲ್ಲೇನಿದೆ CmgBr. ಇಲ್ಲಿ 3 CH3 ಗ್ರೂಪ್ಸ್ ಇದೆ, ಟರ್ಷರಿ ಮೆಗ್ನೀಷಿಯಂ ಬ್ರೋಮೈಡ್ ಅಂತ. CH3 CmgBr ಅಂತ. ಈಗ ಡ್ಯೂಟೋರಿಯಮ್ ಅಂದರೆ D+OD-, D+ ಎಲ್ಲಿಗೆ ಹೋಗುತ್ತೆ, ಇಲ್ಲಿ Mg- ಹೋಗುತ್ತಾ, ಈ D+ ಇಲ್ಲಿ ಬಂದು ಅಟ್ಯಾಕ್ ಆಗುತ್ತಾ. ಅವು ನಮಗೆ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ, ಇಲ್ಲಿ ಮೇಲೆ ಬರೀತೀನಿ. ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ ಅಂದರೆ CH3 ಇಲ್ಲಿ ಡ್ಯೂಟೋರಿಯಂ ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಕನ್ಸಿಡರ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಕೇಳ್ತಾನೆ. ನೀವು ಕೂಡ ಇದನ್ನು ಯಾವ ರಿಯಾಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಜೊತೆಗೆ ಇನ್ನೊಂದು ರಿಯಾಕ್ಷನ್ನ ಹಾಡ್ ಮಾಡಿದ್ದಾನೆ. ಅದು ಯಾವ ರೀತಿ ಅಂತ ಸಿಂಪಲಾಗಿ ನೋಡೋಣ. ನೋಡಿ, ಓಕೆ, ಎಷ್ಟು ಕಾರ್ಬನ್ ಇದೆ ನೋಡಿ, 1 2 3 ಕಾರ್ಬನ್. ಇಲ್ಲಿ Br Mg ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ. Mg ಜೊತೆಗೆ ರಿಯಾಕ್ಟ್ ಮಾಡಿದಾಗ ನೋಡಿ, ಸಿಂಪಲ್ ಈ ಕಾರ್ಬನ್ಸ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು. ಯಾಕಂದರೆ ಒಂದು ಕಾರ್ಬನ್ನು ನಾವು ಎಕ್ಸ್ಟ್ರಾ ಬರೀಬಾರ್ದು, ಪ್ರಾಡಕ್ಟ್ ರಾಂಗ್ ಆಗಿಬಿಡ್ತದೆ. ನೋಡಿ, 1 2 3 ಕಾರ್ಬನ್ ಇಲ್ಲಿ ಮೇಲೆ ಇರ್ತದೆ. ಇದು Br ಬಾಂಡ್. ಈ Br ಬಾಂಡ್ ಜೊತೆಗೆ ಏನು ಬಾಂಡ್ ಆಗುತ್ತೆ, Mg ಬಾಂಡ್ ಆಗುತ್ತೆ, Mg-Br ಆಗುತ್ತೆ. ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್. ಈಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆದಮೇಲೆ ಅವ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಅಲ್ಲಿ ನಂಬರ್ ಆಫ್ ಕಾರ್ಬನ್ಸ್ ಹೊಂದ್ಕೊಳ್ಳಿ. 1 2 3 ನೋಡಿ, ಅಗೇನ್ 1 2 3 ಇದು Br. ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ನೆಗೆಟಿವ್ ಚಾರ್ಜ್ ಬಂದು ಇಲ್ಲಿ ಕಾರ್ಬನ್ಗೆ ಬಾಂಡ್ ಆಗಿ ಇದು Br ರಿಲೀಸ್ ಆಗಿಬಿಡುತ್ತೆ. ಅವಾಗ ನಮಗೇನು ಬರುತ್ತೆ, ಕೌಂಟ್ ಮಾಡ್ಕೊಳ್ಳಿ ಕಾರ್ಬನ್ಸು. 1 2 3 ಬಾಂಡ್ ಆದಮೇಲೆ ಇಲ್ಲಿ 1, ಇಲ್ಲಿ ನೆಕ್ಸ್ಟ್ 1 2 3 ಇಲ್ಲಿ ಇದಿರುತ್ತೆ. ಸೊ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಈಗ ನೇಮ್ ಮಾಡಿದಾಗ ನೋಡಿ, 1 2 3 4 5 6 ಟೋಟಲ್ 6 ಕಾರ್ಬನ್ಸ್. ಸೆಕೆಂಡ್ನೇ ಪ್ಲೇಸಲ್ಲಿ ಮೀಥೈಲ್ ಇದೆ, 2 ಮೀಥೈಲ್
2-methyl-hexane is the right answer. 2-methyl-hexane. 2-methyl-hexane is the right answer. Option A is the right answer. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕೇನ್ ಇಸ್ ನಾಟ್ ಫಾರ್ಮ್ಡ್ ಇನ್ ವುಡ್ಸ್ ರಿಯಾಕ್ಷನ್. ನೋಡಿ, ವುಡ್ಸ್ ರಿಯಾಕ್ಷನ್ ಮಾಡಬೇಕಾದ್ರೆ ನಮಗೆ 2 ಆಲ್ಕೈಲ್ ಹೈಲೈಟ್ಸ್ ಬೇಕು. ನಮಗೆ ಎಷ್ಟು ಆಲ್ಕೈಲ್ ಹೈಲೈಟ್ಸ್ ಬೇಕು? 2 ಆಲ್ಕೈಲ್ ಹೈಲೈಟ್ಸ್ನ ನಾವೇನು ಮಾಡ್ತೀವಿ, ಸೋಡಿಯಂ ಜೊತೆಗೆ ಕಪಲ್ ಮಾಡ್ತೀವಿ. ಕಪಲ್ ಮಾಡಿದಾಗ ನಮಗೆ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಆದರೆ ಇಲ್ಲಿ ಅವನೇನು ಕ್ವಶನ್ ಕೇಳಿದಾನೆ, ಯಾವುದು ವುಡ್ಸ್ ರಿಯಾಕ್ಷನಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಲ್ಲ ಅಂತ. ಮೀಥೇನ್ ಅಂದರೆ ಒಂದೇ ಕಾರ್ಬನ್ ಫಾರ್ಮೇಷನ್ ಆಗೋದು ಪ್ರಾಡಕ್ಟಲ್ಲಿ. ಒಂದೇ ಕಾರ್ಬನ್ ಫಾರ್ಮೇಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿ ನೀಡ್ ಮಿನಿಮಮ್ 2 ಕಾರ್ಬನ್. ಈಥೇನಿಂದ ನಾವೇನು ಮಾಡ್ಬೋದು, ವುಡ್ಸ್ ರಿಯಾಕ್ಷನಲ್ಲಿ ಪ್ರಿಪೇರ್ ಮಾಡ್ಬೋದು. ಮೀಥೇನ್ನ ಯಾವುದೇ ಕಾರಣಕ್ಕೂ ಫಾರ್ಮೇಷನ್ ಮಾಡಲಿಕ್ಕಾಗಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನೆಲ್ಲದನ್ನು ಕೂಡ ನಾವೇನು ಮಾಡ್ಬೋದು, ಪ್ರಿಪೇರ್ ಮಾಡ್ಬೋದು.